ಇಬ್ರಿಯ ಬರೆದ ಪತ್ರಿಕೆ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಇಬ್ರಿಯ ಬರೆದ ಪತ್ರಿಕೆ ತಪ್ಪಿಸಿಕೊಂಡಂತ ಅಥವಾ ಹಿಂಜರಿದಂತ ಯಹೂದ್ಯರು ದೇವರ ಸನ್ನಿಧಿಯಲ್ಲಿ ದೃಢವಾಗಿ ನಿಲ್ಲಬೇಕು, ಕರ್ತನ ರಾಜ್ಯಕ್ಕಾಗಿ ಜೀವಿಸಬೇಕು, ಹಿಂಜರಿದಂತವರು ತಿರುಗಿ ಬರಬೇಕು, ಅವಿಧರಾಗಿರಬಾರದು, ಸೋಮರಿಗಳಾಗಿರಬಾರದು, ತಪ್ಪಿ ಹೋಗಬಾರದು ಎಂಬುದಾಗಿ ಅನೇಕ ಸಂದೇಶಗಳನ್ನ 5 ಎಚ್ಚರಿಕೆಯನ್ನು ಕೊಟ್ಟಂತ ಗ್ರಂಥಕರ್ತನು ಒಳ್ಳೆಯ ಮುಕ್ತಾಯದ ಮಾತುಗಳನ್ನ ಕೊಡುವುದನ್ನು ಕಾಣ್ತಿದ್ದೇವೆ ಪ್ರೇರೆ. ಇದರ ಧ್ಯಾನ ಮಾಡುತ್ತಿರುವಂತಹ 13ನೇ ಅಧ್ಯಾಯದಲ್ಲಿ ಇದರ ಧ್ಯಾನಕ್ಕಾಗಿ ಈವರೆಗೂ ನಾವು ಕಲ್ತಿದ್ದೇವೆ. ಕಳೆದ ಹಿಂದಿನ ಪೀಠಿಕೆಯಲ್ಲಿ ಅನೇಕ ಸಾರಿ ಅದನ್ನ ನಾನು ತಿಳಿದುಕೊಂಡಿದ್ದೇನೆ, ತಿಳಿಸುತ್ತಾ ಬಂದಿದ್ದೇನೆ. 5 ಎಚ್ಚರಿಕೆಗಳು ಎಂಬುದಾಗಿ ಅವಿಧರಾಗಿರುವಂತವರು, ನಂಬಿಕೆಯಿಂದ ಜಾರಿ ಹೋದಂತವರು. ಮುಖ್ಯವಾಗಿ ಈ ಗ್ರಂಥದ ಮೂಲ ಸಂದೇಶ ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ಬಿಟ್ಟು ಬಿಡದೆ, ದೇವರ ಸನ್ನಿಧಿ ಸಹವಾಸವನ್ನು ಬಿಡದೆ, ಪ್ರಾರಂಭದಲ್ಲಿ ಹೇಗೆ ನಾವು ಸೇರಿ ಬರ್ತಾ ಇದ್ದೇವೋ ಹಾಗೆ ಕರ್ತನ ಸನ್ನಿಧಿಯಲ್ಲಿ ಇರಬೇಕೆಂಬುದಾಗಿ ಗ್ರಂಥಕರ್ತನ ಒಂದು ಆಲೋಚನೆ ಉದ್ದೇಶವಾಗಿತ್ತು. ಹಾಗೆ ದೇವರು ನಡೆಸಲಿ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಮತ್ತೆ ಈ ರಾತ್ರಿ ಕೊನೆಯದಾಗಿ ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ಈ ರಾತ್ರಿ ಧ್ಯಾನಕ್ಕಾಗಿ ಗ್ರಂಥಕರ್ತನು ಬರೆಯಲ್ಪಟ್ಟಂತ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 1ರಿಂದ ಈ ಅಧ್ಯಾಯದಲ್ಲಿ ಸುಮಾರು 25 ವಾಕ್ಯಗಳುಂಟು. ಈ ದಿನ ಧ್ಯಾನ ಮಾಡೋದಕ್ಕೋಸ್ಕರವಾಗಿ 1ರಿಂದ 17 ತನಕ ಕೆಲವು ಭಾಗಗಳಾಗಿ ನಾವು ಧ್ಯಾನ ಮಾಡೋಣ. ಕೇವಲ ಧ್ಯಾನಕ್ಕೋಸ್ಕರವಾಗಿ ಈ ರಾತ್ರಿ ವೇಳೆಯಲ್ಲಿ ನಾವು 13ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 1ರಿಂದ 5 ತನಕ ಓದಿಕೊಳ್ಳೋಣ ಪ್ರೇರೆ. 5 ತನಕ ಓದಿಕೊಂಡು ನಾವು ಮುಂದೆ ಸಾಗೋಣ. ಸಹೋದರ ಸ್ನೇಹವು ನೆಲೆಯಾಗಿರಲಿ, ಅತಿಥಿ ಸತ್ಕಾರ ಮಾಡುವುದನ್ನ ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿದೇ ದೇವದೂತರನ್ನು ಸತ್ಕರಿಸಿದ್ದಾರೆ. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿದ್ದು ತಿಳಿದು ಅನ್ಯಾಯ ಸಂಭವಿಸಿದರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳು ದೇವರು ನ್ಯಾಯ ತೀರಿಸುವನೆಂದು ತಿಳ್ಕೊಳ್ಳಿರಿ. ದ್ರವ್ಯಶೀಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ನಾನು ನಿನ್ನೆಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದೆಂದು ದೇವರು ತಾನೇ ಹೇಳಿದ್ದಾನೆ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಮಹಾಕೃಪೆಯಿಂದ ಈ ಅಧ್ಯಾಯಕ್ಕೆ ಬುದ್ಧಿ ಮಾತುಗಳೆಂಬುದಾಗಿ ಗ್ರಂಥಕರ್ತನು ಮತ್ತು ಈ ಒಂದು ಗ್ರಂಥವನ್ನು ವಿವರಿಸಲ್ಪಟ್ಟ ಅನೇಕ ಗ್ರಂಥ ಪರಿಣಿತರು, ಭಕ್ತರು ಹೇಳುವುದನ್ನು ನೋಡ್ತೇವೆ ಪ್ರೇರೆ. ಈ ಅಧ್ಯಾಯವು ಬುದ್ಧಿ ಮಾತುಗಳು, ಕೊನೆಯದಾಗಿ ಬುದ್ಧಿವಾದವನ್ನು ಹೇಳುವಂತ ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಈ ಅಧ್ಯಾಯವನ್ನು ನಾನು ಧ್ಯಾನ ಮಾಡುವಾಗ ನಾನು ತಿಳಿದುಕೊಂಡಂತ ಮತ್ತು ನಾನು ಕಂಡುಕೊಂಡಂತ ಇಲ್ಲಿ 4 ವಿಷಯಗಳನ್ನು ಕಾಣ್ತೇವೆ ಪ್ರೇರೆ. ಒಬ್ಬ ಮನುಷ್ಯನು ಅಥವಾ ಒಂದು ಕುಟುಂಬ, ಒಬ್ಬ ದೈವ ಜನರು ಅವರೆಲ್ಲರಬೇಕಾಗಿರುವಂತ 4 ವಿಷಯಗಳು ಇಲ್ಲಿ ನೋಡ್ತೇವೆ. ಮೊದಲನೇದಾಗಿ ಮನುಷ್ಯರಿಗೆ ನಾವೇನನ್ನು ತೋರಿಸಬೇಕು, ಮತ್ತೊಬ್ಬರನ್ನ ನಾವು ಹೇಗೆ ಪ್ರೀತಿ ಮಾಡಬೇಕೆಂಬುದಾಗಿ. 2ನೇ ವಿಷಯ ಕುಟುಂಬ ಮತ್ತು ಕುಟುಂಬ ಹೇಗೆ ಇರಬೇಕು. 3ನೇದಾಗಿ ಸಭೆ ಹಿರಿಯರನ್ನ ಹೇಗೆ ಗೌರವಿಸಬೇಕು, ಸಭೆಯನ್ನ ಹೇಗೆ ನಾವು ತಿಳಿದುಕೊಳ್ಳಬೇಕು, ಸಭೆಯಲ್ಲಿ ಏನಿರಬಾರದು. 4ನೇದಾಗಿ ದೇವರಿಗೆ ಕೊಡಬೇಕಾಗಿರುವಂತ 3 ಕಾಣಿಕೆಗಳು ಅಥವಾ 3 ಸಮರ್ಪಣೆ ಎಂಬುದಾಗಿ ಈ 1ರಿಂದ 17 ತನಕ ನಾವು ಕಾಣ್ತೇವೆ ಪ್ರೇರೆ. ಈ ವಿಷಯಗಳನ್ನು ಧ್ಯಾನ ಮಾಡುವಾಗ ಬಹಳ ಉತ್ತಮವಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನು ಹೇಳಿಕೊಟ್ಟಂತ ಶ್ರೇಷ್ಠವಾದ ಸಂದೇಶವನ್ನು ಸಹ ನಾವು ಕಾಣ್ತೇವೆ. ಯಾಕೆಂದ್ರೆ ದೇವರ ಮಕ್ಕಳಾದ ನಾವುಗಳು ನಮ್ಮಲ್ಲಿರಬೇಕಾಗಿರುವಂತ ಆ ಒಂದು ಒಳ್ಳೆಯ ಗುಣ ಈ ರಾತ್ರಿ ವೇಳೆಯಲ್ಲಿ ಸುಮಾರು ಸೇರಿ ಬಂತ ನಾವೆಲ್ಲರೂ ಅನೇಕ ಸಾರಿ ನಮಗೊಂದು ವೇಳೆ ಕೋಪವು, ದ್ವೇಷಗಳು ಅಥವಾ ವಂಚನೆಯಿಂದ ಕಂಡು ಒಂದೊಂದು ಮನಸ್ಸು ನೋಯುವಾಗ ನಮ್ಮೆಲ್ಲರನ್ನ ಬಲಪಡಿಸುವಂಥದ್ದು, ಎಚ್ಚರಿಸುವಂಥದ್ದು ಸಹೋದರರು ಒಂದಾಗಿರಬೇಕೆಂಬುದಾಗಿ. ಹಾಗಾದಲ್ಲಿ ಗ್ರಂಥಕರು ಹೇಳುವಂಥದ್ದು 13ನೇ ಅಧ್ಯಾಯ 1ನೇ ವಾಕ್ಯ, ಸಹೋದರ ಸ್ನೇಹವು ನೆಲೆಯಾಗಿರಲಿ. ಮೊದಲನೇ ಭಾಗ ನೋಡ್ತಿದ್ದೇವೆ. ಸಹೋದರ ಸ್ನೇಹವು ನೆಲೆಯಾಗಿರಲಿ. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತ ತಾನೇ ಭೂಲೋಕದಲ್ಲಿ ಮಾನವ ಶರೀರದಲ್ಲಿದ್ದಾಗ ಹೇಳಿದಂತ ಮಾತುಗಳನ್ನ ನಾವು ನೆನಪಿಗೆ ತಂದುಕೊಳ್ಳುವುದಾದ್ರೆ, ಯೋಹಾನ ಸುವಾರ್ತೆ 13ನೇ ಅಧ್ಯಾಯದ 30ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡುವಾಗ ಕರ್ತನು ಹೇಳಿದಂತ ಮಾತು, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಯಾಕೆಂದ್ರೆ ಗ್ರಂಥಕರ್ತನು ಹೇಳಿದ ಹಾಗೆ ಬೇರೆ ಒಳ್ಳೆಯ ಮಾತುಗಳನ್ನು ನೋಡ್ತೇವೆ. ಸಹೋದರ ಸ್ನೇಹವು ನೆಲೆಯಾಗಿರಲಿ.
ಯಾಕೆ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂತ ಒಳ್ಳೆಯ ಹೊಸ ಆಜ್ಞೆ. ಹೊಸ ಆಜ್ಞೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಏನಾಗಿದೆ ಅದು? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನಾನು ನಿಮ್ಮನ್ನ ಪ್ರೀತಿಸ ಮೇರೆಗೆ ಎಂಬುದಾಗಿ ಸ್ವಾಮಿ ಹೇಳಿದ್ದನ್ನಲ್ಲಿ ನಾವು ಜ್ಞಾಪಕ ಮಾಡ್ಕೊಳ್ತೇವೆ. ಯಾಕಂದ್ರೆ ಪ್ರೀತಿಯ ಒಂದು ವಿಷಯವಾಗಿ ಸಹೋದರ ಕುರಿತಾಗಿ ನಾವು ಧ್ಯಾನ ಮಾಡುವಾಗ, ನಾವು ತಿಳಿದುಕೊಳ್ಳುವಾಗ ಪೇತ್ರನ ಒಂದು ದಾಹವನ್ನು ಕಾಣ್ತೇವೆ ಪ್ರೇರೆ. ಯೇಸು ಕ್ರಿಸ್ತನ ಉಪದೇಶನ ಕೇಳಿಸಿಕೊಂಡಂತ ಭಕ್ತರು ಹೇಳಿದ ಮಾತುಗಳಲ್ಲಿ ಪೇತ್ರನು ಹೇಳುವಂತ ಒಂದು ಮಾತನ್ನ, ಸಹೋದರ ಪ್ರೀತಿ ಹೇಗಿರಬೇಕು ಎನ್ನುವುದಕ್ಕೋಸ್ಕರವಾಗಿ ಪೇತ್ರನು ಬರೆಯಲ್ಪಟ್ಟಂತ 2 ಗ್ರಂಥಗಳಲ್ಲಿ ಈ ಸಹೋದರ ಬಗ್ಗೆ, ಐಕ್ಯತೆ ಬಗ್ಗೆ ಬಹಳಷ್ಟು ಮಾತುಗಳನ್ನ ಆ ಪೇತ್ರನು ವರ್ಣಿಸಿದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ನೋಡುವಾಗ 1ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಪೇತ್ರನು ಹೇಳುವಂತ ವಿಷಯಗಳು, ಸಹೋದರ ಸ್ನೇಹವು ನೆಲೆಯಾಗಿರಬೇಕು, ಸಹೋದರರೊಬ್ಬರನ್ನು ಪ್ರೀತಿಸಬೇಕೆಂಬ ಯೇಸು ಕ್ರಿಸ್ತನ ಆಜ್ಞೆ. ಮತ್ತು ಇಲ್ಲಿ ನೋಡುವಾಗ ಪೇತ್ರನ ಒಂದು ಆಸೆ, ಗ್ರಂಥವನ್ನು ಬರೆಯುವಾಗ ಸಹೋದರ ವಿಷಯವಾಗಿ ಪೇತ್ರನಿಗಿರುವಂತ ಒಂದು ಭಾರ ಗಮನಿಸುವಾಗ 1:22ರಲ್ಲಿ ನೋಡ್ತೇವೆ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ, ಇಲ್ಲಿ ನೋಡ್ತೇವೆ, ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಹೊಸ ಆಜ್ಞೆಯನ್ನ ಮತ್ತೊಮ್ಮೆ ಅದನ್ನು ಜ್ಞಾಪಕ ಕೊಡುತ್ತಿರುವಂತದ್ದು, ನೆನಪಿಸುತ್ತಿರುವಂತದ್ದು, ಮೆಲುಕು ಹಾಕುವಂಥದ್ದನ್ನು ಗಮನಿಸ್ತೇವೆ ಪ್ರೇರೆ. ಹೇಗೆ ನಾವು ಪ್ರೀತಿ ಮಾಡಬೇಕೆಂಬುದಕ್ಕೋಸ್ಕರವಾಗಿ. ಯಾಕೆಂದ್ರೆ ಪೇತ್ರನು ಈ ಮಾತುಗಳನ್ನ ಮತ್ತೆ ಮತ್ತೆ ಪುನರುಚ್ಚರಿಸುವುದನ್ನ ನಾವು ಗಮನಿಸ್ತೇವೆ. ಗಮನಿಸುವಾಗ 2ನೇ ಅಧ್ಯಾಯದ 17ನೇ ವಾಕ್ಯ ನೋಡುವುದಾದ್ರೆ, ಇದೇ ಪೇತ್ರ ಬರೆಯಲ್ಪಟ್ಟ 1ನೇ ಪತ್ರಿಕೆ 2ನೇ ಅಧ್ಯಾಯದ 17ನೇ ವಾಕ್ಯವನ್ನು ನೋಡುವಾಗ ಸಹೋದರ ಪ್ರೀತಿಯ ಬಗ್ಗೆ ಇರುವಂತ ಕಾಳಜಿ. ಯಾಕೆಂದ್ರೆ ಗ್ರಂಥಕರ್ತನು, ಇಬ್ರಿಯ ಗ್ರಂಥಕರ್ತನು ಒಂದು ವೇಳೆ ಪೌಲ ಎಂಬುದಾಗಿ ನಾವು ಗಮನಿಸ್ತೇವೆ. ಇನ್ನು ನಾವು ನೋಡುವಾಗ ಇಲ್ಲಿ ಗಮನಿಸುವಾಗ ಪ್ರಿಯ ಜನರೇ ಅಲ್ಲಿ ನೋಡ್ತೇವೆ, ಏನೆಂಬುದಾಗಿ ನೋಡುವುದಾದ್ರೆ ಇಲ್ಲಿ ಹೇಳ್ತಾರೆ 17ನೇ ವಾಕ್ಯದಲ್ಲಿ, 1 ಪೇತ್ರ 2ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಸಹ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ತೇವೆ, ನೀವು ದೇವರ ದಾಸರಾಗಿದ್ದಾರಲ್ಲ, ಎಲ್ಲರನ್ನ ಸನ್ಮಾನಿಸಿರಿ, ಸಹೋದರರನ್ನ ಪ್ರೀತಿಸಿರಿ. 1ನೇ ಅಧ್ಯಾಯದಲ್ಲಿ ಹೇಳಿದ ಒಂದು ಮಾತನ್ನ ನಾವು ನೋಡಿಕೊಳ್ಳುವಾಗ ಅಲ್ಲಿ ಹೇಳುವಂಥದ್ದು, ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿ ಪ್ರೀತಿಸಬೇಕು. ಮತ್ತು 2ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನೋಡುವಾಗ ಸನ್ಮಾನಿಸಿರಿ ಮಾತ್ರವಲ್ಲ, ಸಹೋದರನ ಪ್ರೀತಿಸಿರಿ ಎಂಬುದಾಗಿ ನಾವು ಗಮನಿಸ್ತೇವೆ. ಯಾಕೆಂದ್ರೆ ಪೇತ್ರನ ಒಂದು ಆ ವಿಷಯಗಳನ್ನ ನಾವು ನೋಡುವಾಗ ಪ್ರೇರೆ, ಪ್ರೀತಿಯ ಸಹೋದರ ಐಕ್ಯತೆ ಬಗ್ಗೆ, ಸಹೋದರ ಒಟ್ಟಾಗಿರುವಂತ ವಿಷಯದಲ್ಲಿ ಪೇತ್ರನಿಗಿರುವಂತ ಒಂದು ಕಾಳಜಿ, ಅದನ್ನ ನಾವಲ್ಲಿ ಗಮನಿಸ್ತೇವೆ. ಮತ್ತು 3ನೇ ಅಧ್ಯಾಯದ 8ನೇ ವಾಕ್ಯಕ್ಕೆ ನಾವು ಬರುವಾಗ ಪೇತ್ರನ ಒಂದು ವಿಷಯವನ್ನು ನೋಡ್ತೇವೆ ಪ್ರೇರೆ. ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರ್ರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮಂದಿರಂತೆ ಹೇಗೆ ನಾವು ಪ್ರೀತಿಸಬೇಕು? ಸಹೋದರ ಸ್ನೇಹವು ನೆಲೆಯಾಗಿದ್ದಾಗ ಅವ್ರನ್ನ ಅಣ್ಣ ತಮ್ಮಂದಿರಂತೆ ಪ್ರೀತಿಸಬೇಕು, ಯಥಾರ್ಥವಾದ ಮನಸ್ಸಿಂದ ಪ್ರೀತಿ ಮಾಡಬೇಕು, ಅವ್ರನ್ನ ಸನ್ಮಾನ ಮಾಡಬೇಕು. ಪ್ರಿಯದೇವ ಜನರು, ಇವತ್ತು ಅಣ್ಣ ತಮ್ಮಂದಿರಂತೆ ಜೂಮ್ ಮೀಟಿಂಗ್ ಅಲ್ಲಿ ಒಂದು ವೇಳೆ 10 ಆ ಕುಟುಂಬದವರು ಜಾಯಿನ್ ಆಗಿದ್ದೇವೆ ಈ ಒಂದು ವೇಳೆಯಲ್ಲಿ. ಯಾಕೆಂದ್ರೆ ಕೆಳಗಡೆ ಬರುವಾಗ ಆ ಗ್ರಂಥಕರ್ತನಾಗಿರುವಂತ ಪೌಲನ್ ಎಂಬುದಾಗಿ ಹೇಳುವಾಗ ಇಬ್ರಿಯ ಪತ್ರಿಕೆ ಗ್ರಂಥದಲ್ಲಿ ಮೊದಲನೇದಾಗಿ ಸಹೋದರ ಸ್ನೇಹವು ನೆಲೆಯಾಗಿರಿ ಎಂಬುದಾಗಿ ಹೇಳಿದವನು ಆಮೇಲೆ ಹೇಳುವಂಥದ್ದು, ಅತಿಥಿ ಸತ್ಕಾರ ಮಾಡೋದನ್ನ ಮರೆಯಬೇಡ್ರಿ. ಈ ಸತ್ಕಾರ ಮಾಡುವಂತ ವಿಷಯ ಪ್ರಿಯರೇ. ಮತ್ತೆ ಮುಂದುವರಿಸುತ್ತಾ ಹೇಳ್ತಾನೆ, ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಸಹೋದರ ಸ್ನೇಹ ನೆಲೆಯಾಗಿರಬೇಕು. ಇಲ್ಲಿ ನಾವು ಕಲಿಯುವಂಥದ್ದು ಬಹಳ ಉತ್ತಮವಾದ ಮಾತುಗಳಿದೆ ಪ್ರಿಯರೇ. ಇವತ್ತು ನಾವು ಕೂಡಿ ಬಂದಿರುವಾಗ ನಮಗೆ ತಿಳಿದಂತ ಅನೇಕರು, ಒಂದು ವೇಳೆ ದೇವ ಸೇವಕರು, ಸಭಾ ಹಿರಿಯರು, ದೇವರ ಮಕ್ಕಳು ಅನಾರೋಗ್ಯದಲ್ಲಿದ್ದಾರೆ ಎಂಬುದಾಗಿ ಕೇಳಿಸಿಕೊಂಡಂತ ಭಕ್ತರು ಹೇಳುವಾಗ ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡುವಾಗಲ್ಲಿ ಏನಿದೆ? ಸಹೋದರ ಸ್ನೇಹವಿದೆ, ಸಹೋದರರ ಮೇಲಿರುವಂತಹ ಪ್ರೀತಿಯಲ್ಲಿ ಅಡಕವಾಗಿದೆ ಪ್ರಿಯರೇ. ಪ್ರೀತಿ ಇಲ್ಲದೆ ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲ. ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಾಗ ನಾವು ಪ್ರಾರ್ಥನೆಗೆ ನಾವು ಸಿದ್ಧರಾಗ್ತೇವೆ. ಕಾರಣ ಅವ್ರು ಚೆನ್ನಾಗಿರಬೇಕೆಂಬ ಆಸೆ. ಹಾಗಾದ್ರೆ ಈ ಒಬ್ಬರನ್ನೊಬ್ಬರ ಪ್ರೀತಿ ಮಾಡುವಂಥದ್ದು ಹೇಗಂತೆ? ಅಣ್ಣ ತಮ್ಮಂದಿರಂತೆ. ಪ್ರಿಯದೇವಜಲ್ಲಿ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅನೇಕ ಸಭೆಗಳು, ಕ್ರಿಸ್ತನ ಸಭೆಗಳು, ಅದರಲ್ಲಿ ನಮ್ಮ ಸಹೋದರ ಸಭೆಗಳು. ಹೀಗೆ ನಾವು ಪ್ರಾರ್ಥನೆ ಮಾಡುವಾಗ ಪ್ರತಿನಿತ್ಯ ನಮ್ಮ ರಾಜ್ಯದಲ್ಲಿರುವಂತೆಲ್ಲ ಸಭೆಗಳಿಗೋಸ್ಕರವಾಗಿ, ಸಭಾ
ಹಿರಿಯರು, ಸಭಾ ಸೇವಕರು, ಸಭೆ ಕೂಡಿರುವಂತ ಎಲ್ಲ ಭಕ್ತರುಗಳು. ಅದರಲ್ಲಿ ನಾವು ಮುಂದೆ ಹೋಗ್ತಾ ಇವತ್ತು ಸಭೆಗಳಲ್ಲಿ ಯಾರಿದ್ದಾರೆ? ವೃದ್ಧರಿದ್ದಾರೆ. ಅನೇಕ ವೃದ್ಧಾಪದಲ್ಲಿದ್ದಂಥವರಿಗೆ ಬಲವು ಬೇಕಾಗಿದೆ ಪ್ರೇರೆ, ಆರೈಕೆ ಬೇಕಾಗಿದೆ, ಆರೋಗ್ಯ ಬೇಕಾಗಿದೆ. ಆ ವೃದ್ಧರನ್ನ ಜ್ಞಾಪಕ ಮಾಡಿಕೊಳ್ಳುವಾಗ ನಾನು ನೆನೆಸ್ತೇನೆ, ನಾನು ಕಲಿತಿದ್ದನ್ನ. ಯಾಕೆಂದ್ರೆ ನಿನ್ನ ತಂದೆ ಸ್ಥಾನದಲ್ಲಿ ಅವ್ರನ್ನ ತಂದೆ ಆಗಿ ನನ್ನ ತಂದೆಗೆ ಕಷ್ಟ ಇರುವಂತ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು. ಅದು ಸಹೋದರರ ಪ್ರೀತಿ ಪ್ರೇರೆ. ಕೇವಲ ಮುಖಾಮುಖಿಯಾಗಿ ಕಾಣುವಾಗ ಮಾತ್ರವಲ್ಲದೆ ಮರೆಯಾಗಿದ್ದರೂ ನಮ್ಮ ರಾಜ್ಯದಲ್ಲಿ ಇವತ್ತು ಅನೇಕ ಪ್ರಾರ್ಥನೆ ಮನೆಗಳು ಬರ್ತಾ ಇದೆ. ದೇವರ ಮಕ್ಕಳು ಮೊದಲು ನಮ್ಮ ಸಭೆಗಳು ಬಿಟ್ಟು ಇತರ ಸಭೆ ಒಟ್ಟು ಯೇಸು ಕ್ರಿಸ್ತರ ಮಕ್ಕಳಾಗಿರುವಂತ ಅನೇಕರಿಗೆ ಆಗುತ್ತಿರುವಂತ ಎಷ್ಟೋ ಜನರು ಇವತ್ತು ವೃದ್ಧಾಪದಲ್ಲಿ, ಅನೇಕ ಜನರು ದೇವರ ಮಕ್ಕಳು, ಅನೇಕ ಮಕ್ಕಳು ಸಭಾ ಹಿರಿಯರಾಗಿರ್ತಾರೆ, ಸಭಾ ಸೇವಕರಾಗಿರ್ತಾರೆ. ಆದ್ರೆ ತಂದೆ ತಾಯಿಗಳನ್ನ ಇವಾಗ PG ವೆರೈಟಿ ಮಾತು. ಆ ಕಾಲದಲ್ಲಿ ಅನಾಥಾಶ್ರಮ ಅಂತ ಇತ್ತು, ವೃದ್ಧಾಶ್ರಮ ಅಂತ ಇತ್ತು. ಈ ವೃದ್ಧಾಶ್ರಮ ಅನಾಥಾಶ್ರಮ ಹೋಗಿ ಈಗ PG ಅಂತ ವೆರೈಟಿ ಹೊಸ ಹೆಸರು ಬಂದಿದೆ. ಅಂದ್ರೆ ಏನು? PG ಅಲ್ಲಿ ಬಿಟ್ಟಿದ್ದೇವೆ, ಸಿಂಪಲ್. ಇನ್ನು ನೋಡುವಾಗ ಆರೈಕೆ ಕೇಂದ್ರ. ಹಾಗಾದ್ರೆ ಯಾಕೆ ಆರೈಕೆ? ಅಲ್ಲಿ ಅವರಾದ್ರೆ ಅಲ್ಲಿರುವಂತವ್ರು ಒಳ್ಳೆ ಟೈಮ್ಗೆ ಮಾತ್ರ ಕೊಡ್ತಾರೆ, ಇಲ್ಲಿ ನಾವು ಕೊಡಕ್ಕಾಗಲ್ಲ. ಪ್ರಿಯರು, ಎಷ್ಟೋ ಜನರು ಇವತ್ತು ಈ ರೀತಿಯಾಗಿರುವಾಗ, ಸಹೋದರ ಸ್ನೇಹ, ಸಹೋದರ ಪ್ರೀತಿ ನಮಗಿರುವಾಗ, ಅಂಥವ್ರನ್ನ ನೆನೆಸಿಕೊಂಡು ಕರ್ತನ ಸನ್ನಿಧಿಯಲ್ಲಿ ನಾವು ಕಣ್ಣೀರು ಹಾಕುವಾಗ ನಮ್ಮ ಸಹೋದರ ಸಹೋದರಿಯರ ಪ್ರೀತಿ ಇದೆ. ಅತಿಥಿ ಸತ್ಕಾರ ಮಾಡೋದನ್ನ ಮರೆಯಬೇಡ್ರಿ ಎಂಬುದಾಗಿ ನಾವು ಗಮನಿಸ್ತೇವೆ ಪ್ರಿಯರೇ. ಯಾಕೆ ಹೇಳಿದನಂದ್ರೆ, ಅನ್ಯಾಯ ಸಂಭವಿಸುತ್ತೆಂದು ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಕರ್ತನ ಮುಂದೆ ನಾವು ಪ್ರಾರ್ಥಿಸಬೇಕು. ಇಲ್ಲಿ 3 ವಿಷಯಗಳೊಂದು, ಸಹೋದರ ಸ್ನೇಹವು ನೆಲೆಯಾಗಿರಬೇಕು, ಅತಿಥಿ ಸತ್ಕಾರ ಮಾಡಬೇಕು, 3ನೇ ವಿಷಯ ಕರುಣೆಯುಳ್ಳವರಾಗಿರಬೇಕು. ಈ ಅಧ್ಯಾಯದ ಬುದ್ಧಿಮಾತುಗಳನ್ನು ನೋಡುವಾಗ ಪ್ರಿಯರೇ, ಕರುಣೆಯುಳ್ಳವರು. ಈ ಅತಿಥಿ ಸತ್ಕಾರ ಮಾಡಿದಂತ ಅಬ್ರಹಾಮನ ಬಗ್ಗೆ ನಾವು ಕಲಿತಿದ್ದೇವೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ತನ್ನ ಮನೆಗೆ ಬಂದಂತ ದೇವದೂತರನ್ನು ಅವರು ಸತ್ಕರಿಸಿದ್ದು. ಅತಿಥಿ ಸತ್ಕಾರ ಮಾಡಿದಂತ ವಿಷಯಗಳು ಸತ್ಯವೇದದಲ್ಲಿ ಬಹಳಷ್ಟಿದೆ. ಒಬ್ಬ ವಿಧವೆಯ ಮನೆಗೆ ದೇವರ ಸೇವಕನು ಹೋದಾಗ ಮನೆಯಲ್ಲಿ ಕೇವಲ ಉಳಿದಿದ್ದು ಕೇವಲ ಒಂದು ಮೊಗೆ ಎಣ್ಣೆ, ಇಡೀ ಹಿಟ್ಟು ಮಾತ್ರ. ಆದರಕ್ಕೆ ಸತ್ಕಾರ ಆಕೆ, ಆತನ ಒಂದು ಪ್ರೀತಿ, ಆತನ ಒಂದು ಹಸುವಿನ ಮಾತುಗಳನ್ನು ಕೇಳಿಸಿಕೊಂಡಂತ ವಿಧವೆ ಸತ್ಕಾರ ಮಾಡಿದಳು. ಅದಕ್ಕೆ ತಕ್ಕಂತ ಪ್ರತಿಫಲವನ್ನ ಮರೆಯುವುದಕ್ಕೆ ದೇವರ ಅನ್ಯಾಯಸ್ಥಾನ ಎಂಬುದಾಗಿ ನೋಡ್ತೇವಲ್ಲ ಪ್ರಿಯರೇ. ಆದ್ದರಿಂದ ಈ ರಾತ್ರಿ ವೇಳೆ ನಾವು ಕಲಿಯುವಂಥದ್ದು ಈ ಗ್ರಂಥದ ಬುದ್ಧಿಮಾತುಗಳಲ್ಲಿ ಮನುಷ್ಯರಿಗೆ ಮಾಡಬೇಕಾದ 3 ಕಾರ್ಯಗಳು. ಒಬ್ಬ ಮನುಷ್ಯನಾಗಿ ಮತ್ತೊಬ್ಬ ಮಾನವನಿಗೆ ತೋರಿಸಬೇಕಾಗಿರುವ ಪ್ರೀತಿಯ ಗುಣಗಳು. 1, ಸಹೋದರ ಪ್ರೀತಿ. ನಮ್ಮಲ್ಲಿ ಪ್ರೀತಿ ಇರಬೇಕು. ಮತ್ತೊಬ್ಬರನ್ನ ನಿನ್ನಂತೆ, ನಿನ್ನ ನೆರವನನ್ನ ನಮ್ಮ ಹಾಗೆ ನಾವು ಪ್ರೀತಿ ಮಾಡಬೇಕು. 2ನೇದಾಗಿ ಸತ್ಕಾರ ಮಾಡಬೇಕು. ಅದನ್ನು ಮರೆಯಬೇಡ್ರಿ ಎಂಬುದಾಗಿ ಹೇಳ್ತಾರೆ ಪ್ರೇಮ. ಇವತ್ತು ಸತ್ಕಾರ ಮಾಡುವಂತ ವಿಷಯಗಳಲ್ಲಿ ಬಹಳಷ್ಟು ಹಿಂಜರಿದಂತ ದಿನಗಳಲ್ಲಿ ನಾವು ಕಾಣ್ತೇವೆ. ಒಂದು ವೇಳೆ ಇವತ್ತು ಯಾರಾದ್ರೂ ದೈವ ಸೇವಕರು ಮನೆಗೆ ಬರ್ತೀನಿ ಅಂತ ಒಂದು ವೇಳೆ ಫೋನ್ ಮಾಡಿದ್ರೆ ಬೇಡ ಅನ್ನುವಂತ ಸ್ಥಿತಿಗಳೇ ಅನೇಕರಿದ್ದೇವೆ. ಬರುವುದಾದ್ರೆ ಅವ್ರು ಬಂದು ನಾವು ನೋಡ್ತೀವಿ. ಇಂದಿನ ದಿನಗಳಲ್ಲಿ ಅನೇಕ ಮನೆಗಳಲ್ಲಿ ಮನೆ ಕಟ್ಟಿಸುವಂತವ್ರು, ಒಂದ್ ವೇಳೆ ಬಾಡಿಗೆ ಮನೆ ಹುಡುಕುವಂತವ್ರನ್ನ ಒಂದು ಎಕ್ಸ್ಟ್ರಾ ರೂಮ್ ಇದ್ರೆ ಒಳ್ಳೆಯದಾಗಿ ಹುಡುಕುವಂತ ಜನರನ್ನು ಕಾಣ್ತೇವೆ. ಯಾಕೆಂದ್ರೆ ಒಂದು ವೇಳೆ ನಮ್ಮ ಮನೆಗೆ ದೈವ ಸೇವಕರು ಬಂದ್ರೆ, ಸಭಾ ಹಿರಿಯರು ಬಂದ್ರೆ, ದೇವರ ಮಕ್ಕಳು ಬಂದ್ರೆ ಆ ಮನೆಯಲ್ಲಿ ಇದ್ದುಕೊಂಡು ನಮಗೋಸ್ಕರ ಪ್ರಾರ್ಥನೆ ಮಾಡ್ಲಿ, ಮತ್ತೆ ಬಂದಾಗ ಅವ್ರನ್ನ ಸತ್ಕಾರ ಮಾಡೋಣ ಎಂಬಂತ ವಿಷಯಗಳು ಬಹಳಷ್ಟು ಕಡಿಮೆ. ಅಂದ್ರೆ ಏನಾಗಿದೆ, ಪ್ರೀತಿ ಕಡಿಮೆ ಆಗಿದ್ದಾಗ ಇವೆಲ್ಲ ಕಡಿಮೆ ಆಗ್ತವೆ. ಪ್ರಿಯರೇ, ಇರುವುದರಲ್ಲಿ ಎಂಬುದಾಗಿ ಕೆಳಗಡೆ ನೋಡುವಾಗ ಅದನ್ನ ನಾವು ಕಾಣ್ತೇವೆ. ಮನುಷ್ಯರಾಗಿ ಮಾನವನಿಗೆ, ಯಾಕಂದ್ರೆ ಮನುಷ್ಯನು, ದೇವರು, ಸಭೆ, ಇಲ್ಲಿ 3 ನೋಡ್ತೇವೆ. ಮತ್ತೆ ಕುಟುಂಬ. 1, ಮನುಷ್ಯರಾಗಿ ಮತ್ತೊಬ್ಬ ಮನುಷ್ಯರನ್ನು ನಾವು ಪ್ರೀತಿ ಮಾಡಬೇಕು, ಸತ್ಕಾರ ಮಾಡಬೇಕು, ಕರುಣಿಸಬೇಕು, ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. 2ನೇ ವಾಕ್ಯ ಬಂದಾಗ 4ನೇ ವಚನ, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಕುಟುಂಬದ ಒಂದು ವಿಷಯ, ಕುಟುಂಬದ ಬೋಧೆ. ಕುಟುಂಬದಲ್ಲಿ ಹೇಗೆ ನಿಷ್ಕಳಂಕವಾಗಿರಬೇಕು ಗಂಡ ಹೆಂಡತಿ ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ. ಇದು ಕುಟುಂಬ ಒಂದು ಸಮ್ಮೇಳನದಲ್ಲಿ, ಫ್ಯಾಮಿಲಿ ಕಾನ್ಫರೆನ್ಸ್ ಅಲ್ಲಿ ಹೋದಾಗ ಈ ವಿಷಯ ನಾವು ಕಲಿತೇವೆ. ಯಾಕಂದ್ರೆ ಗಂಡ ಹೆಂಡ್ರಿ ಆಗಿರುವಂತವ್ರು ಈ ದಿನ ಬಹಳಷ್ಟು ವಿಷಯಗಳು ನಾವು ಕಾಣ್ತೇವೆ. ಈ ದಿನಗಳಲ್ಲಿ ಬಹಳಷ್ಟು ಭಯಂಕರವಾದಂತ ಒಂದು ಕುಟುಂಬ ಜೀವನ. ಈ ಗಂಡ ಹೆಂಡತಿ ಎಂಬ ಪದಕ್ಕೆ ಅರ್ಥವಿಲ್ಲದ ರೀತಿಯ ಒಂದು ಭಯಂಕರವಾದಂತಹ ಒಂದು ಘಟನೆಗಳು ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇದೆ. ಯಾಕಂದ್ರೆ ಅವರ ಸಂತೋಷಕ್ಕೋಸ್ಕರವಾಗಿ ಒಂದು ವೇಳೆ ಹೆಂಡತಿ ಗಂಡನನ್ನೇ ಕೊಲ್ಲಿಸಬಹುದು, ಮತ್ತು ಗಂಡ ಅವನ ಒಂದು ಸಂತೋಷಕ್ಕಾಗಿ ಅವನ ಒಂದು ಶಾರೀರಿಕವಾಗಿರುವಂತಹ ಆಶೆಗಳನ್ನ ಪೂರೈಸಿಕೊಳ್ಳಲು ಕೆಲವಕ್ಕನುಸಾರವಾಗಿರುವಂತಹ ಕುಡಿತಕ್ಕೋ ಯಾವುದಕ್ಕೋ ದಾಸನಾಗಿ ಇಡೀ ಕುಟುಂಬವನ್ನೇ ಹಾಳು ಮಾಡುವಂತ ಸ್ಥಿತಿಗಳನ್ನ ನಾವು ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತಲು ಈ ಭೂಲೋಕದಲ್ಲಿ ಕಾಣ್ತೇವೆ. ಅದು ದೇವರ ಮಕ್ಕಳಾಗಿರುತ್ತೆ ನಮ್ಮದು. ನಾವು ಗಮನಿಸುವಾಗ ಗಂಡ ಹೆಂಡರ ಸಂಬಂಧ ನಿಷ್ಕಳಂಕವಾಗಿರಬೇಕು. ಅದು ಹೇಗಿರಬೇಕು? ಪವಿತ್ರವಾಗಿರಬೇಕು, ಪರಿಶುದ್ಧವಾಗಿರಬೇಕು.
ಆ ಗಂಡ ಹೆಂಡ್ರು ಮಾಡೋ ಕೆಲಸಗಳಲ್ಲಿ ಇಬ್ಬರು ತಿಳಿದು ಕೆಲಸ ಮಾಡಬೇಕು. ಇವತ್ತಿನ ದಿನಗಳ ಅನೇಕ ಕುಟುಂಬಗಳಲ್ಲಿ, ಇದು ಕುಟುಂಬ ಸಮ್ಮೇಳನ ಸ್ವಲ್ಪ ಹೇಳ್ತಾನೆ, ಎಷ್ಟೋ ಕುಟುಂಬಗಳಲ್ಲಿ ಗಂಡನು ಮಾಡುವ ಕೆಲಸ ಕಾರ್ಯಗಳು, ಗಂಡನು ಮಾಡುವಂತ ಆಲೋಚನೆಗಳು, ಹೋಗುವಂತ ಪ್ರಯಾಣಗಳು ಅನೇಕರು ತನ್ನ ಸಂಗಾತಿ, ತನ್ನ ಸಹಪಾಠಿಗೆ ಹೇಳುವುದಿಲ್ಲ ಪ್ರೇರೆ. ಅಂದ್ರೆ ಹೆಂಡತಿ ಇಲ್ಲ ಹೊರಟಿದ್ರೆ ಎಲ್ಲ ಹೋಗ್ತಾ ಇದ್ದೀನಿ, ಬರ್ತೀನಿ ಮನೆಗೆ. ಇನ್ನು ಎಷ್ಟೋ ದಿನ ಗೊತ್ತಿರಲಿಲ್ಲ. ಒಂದ್ ವೇಳೆ ನಾವು ಕೇಳಿ ನಿಮ್ಮ ಯಜಮಾನ್ರು ಎಲ್ಲೋದ್ರೆ ಎಲ್ಲ ಹೋಗಿದ್ದಾರೆ, ಬರ್ತಾರೆ. ಇಂಥ ಕೆಲಸದ ಮೇಲೆ ಇಂಥ ಉದ್ದೇಶಕ್ಕಾಗಿ ಹೋಗಿದ್ದು ಎಂಬುದಾಗಿ ಇವರು ಹೇಳೋದಿಲ್ಲ, ಅದಕ್ಕೆ ಅವರು ಹೇಳ್ತಾರೆ ಎಲ್ಲ ಹೋಗಿದ್ದಾರೆ, ಬರ್ತಾರೆ. ಪ್ರಿಯದೇವ ಜನರೇ, ಕುಟುಂಬ ಈ ಒಂದು ಗಂಡ ಹೆಣ್ಣು ಕೆಲವು ವಿಷಯಗಳನ್ನ ಹಂಚಿಕೊಳ್ಳುವಂಥದ್ದಿಲ್ಲ. ಸಹಪಾಠಿಗಳೆಂಬುದಾಗಿ ನೋಡುವಾಗ ಪ್ರತಿಯೊಂದು ವಿಷಯದಲ್ಲಿ, ಎಲ್ಲಾ ವಿಷಯಗಳಲ್ಲಿ ಪ್ರೇರೆ, ಅದರಲ್ಲಿ ನಾನು ಸಂತೋಷವುಳ್ಳನಾಗಿದ್ದೇನೆ. ನನ್ನ ಜೀವನದ ಎಲ್ಲ ವಿಷಯಗಳನ್ನ ಹೇಳಬೇಕಾದ್ರೆ, ನಾನು ಯವನ ಪ್ರಾಯದಲ್ಲಿ ಮದುವೆ ಆಗೋದಕ್ಕಿಂತ ಮುಂಚೆ, ಯವನ ಪ್ರಾಯದಲ್ಲಿ ನಾನು ಏನಾಗಿದ್ದೆ ಎಂಬುದಕ್ಕೋಸ್ಕರ ಮದುವಿಂದ ಮುಂಚೆ ನನ್ನ ಸಹಪಾಠಿಯೊಡನೆ ಹಂಚಿಕೊಂಡವನಾಗಿದ್ದೇನೆ. ಈಗಲೂ ಸಹ ಎಲ್ಲಾ ವಿಷಯಗಳು ಯಾವುದು ಅದರಲ್ಲಿ ಅನೇಕ ಸಲ ಒಂದು ವೇಳೆ ನನ್ನ ಸಹಪಾಠಿಗೆ ಅದು ಕೆಟ್ಟದ್ದಾಗಿರ್ಬೋದು, ನೋಯಿಸುವುದೇನೋ, ಯಾವುದನ್ನು ಮರೆಮಾಚುವುದಿಲ್ಲ. ನನ್ನ ಪ್ರತಿಯೊಂದು ವಿಷಯಗಳನ್ನ, ಯಾಕಂದ್ರೆ ದಾಂಪತ್ಯ ಒಂದು ಜೀವಿತ ಪ್ರೇರಣೆ, ಕುಟುಂಬವಾಗಿ ಕೆಲವು ರಹಸ್ಯ, ಇದು ಒಂದೇ ಶರೀರವಾಗಿದ್ದೇವೆ. ನಾವೆಷ್ಟೇ ರಹಸ್ಯವಾಗಿ ಇಟ್ಟುಕೊಂಡ್ರು ನಮ್ಮನ್ನು ಉಂಟು ಮಾಡಿದ ಕರ್ತನಿಗೆ ರಹಸ್ಯವಲ್ಲ. ಆದ್ದರಿಂದ ನಿಷ್ಕಳವಾಗಿರಬೇಕೆಂಬ ನೋಡಿದ್ರಲ್ಲಿ ಅನೇಕ ವಿಷಯಗಳಿದೆ. ಆದ್ದರಿಂದ ಪ್ರೇರೆ, ಕುಟುಂಬ ವಿಷಯದಲ್ಲಿ ಕುಟುಂಬ ನಿಷ್ಕಳಂಕವಾಗಿರಬೇಕು, ಮತ್ತು ಕುಟುಂಬವು ದ್ರವ್ಯಾಶ ಇಲ್ಲದವರಾಗಿದೆ ಎಂಬುದಾಗಿ ನೋಡುತ್ತದೆ. ಕುಟುಂಬವು ಕರ್ತನು ಕೊಡೋದಕ್ಕೋಸ್ಕರವಾಗಿ ಏನು ಕೊಡ್ತಾನೋ ದೇವರಿಗೆ ಸ್ತೋತ್ರ, ಎಲ್ಲವನ್ನು ಕೊಡ್ತಾರೆ ಪ್ರೇರೆ. ಆದರೆ ಆಸೆ, ಭಯಂಕರವಾದ ಆಸೆ ಎಂಬುದಾಗಿ ನೋಡೋದಾದ್ರೆ ಇವತ್ತು ಬಹಳಷ್ಟು ಮಲ್ಟಿಪ್ಲೈ, ಅಂದ್ರೆ ದ್ರವ್ಯಾಶ ಅಂದ್ರೆ ಸಂಪಾದನೆಗೋಸ್ಕರವಾಗಿ ಅನೇಕ ರೀತಿಯ ಅದಕ್ಕಿಂತ ಕೈ ಕಷ್ಟಪಟ್ಟು ಸೆಕೆಂಡ್ ಸುರಿಸಿ ದುಡಿದು ದೇವರಲ್ಲಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಒಂದು ಕುಟುಂಬ, ಮೊದಲನೇದಾಗಿ ಮತ್ತೊಬ್ಬ ಮನುಷ್ಯನಿಗೆ ನಾವು ಪ್ರೀತಿ ಮಾಡಬೇಕು, ಸತ್ಕಾರ ಮಾಡಬೇಕು, ಕರುಣಿಸಬೇಕು. ಕುಟುಂಬಕ್ಕೆ 3 ವಿಷಯಗಳು. ಕುಟುಂಬಕ್ಕೆ ನೋಡುವಾಗ ಒಂದು ಗಂಡ ಹೆಂಡರ ಸಂಬಂಧ ನಿಷ್ಕಲಂಕವಾಗಿರಬೇಕು. ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಐಕ್ಯತೆ ಇರಬೇಕು. ಕುಟುಂಬ ದೇವರಿಗೆ ವಿಧೇಯರಾಗಿರಬೇಕು. ಅದು ಕುಟುಂಬದಲ್ಲಿ ದ್ರವಾಶ ಇಲ್ಲದವರಾಗಿರ್ರಿ, ಯಾಕೆಂದ್ರೆ ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ದೇವರು ನಮ್ಗೆ ಏನು ಕೊಟ್ಟಿದ್ದ ನಿಮಗಿರುವುಗಳಲ್ಲಿ, ಇದನ್ನ ಕುಟುಂಬ ಆರ್ಥಿಕವಾಗಿ ಮತ್ತು ಶಾರೀರಿಕವಾಗಿ ನಾವು ಆಲೋಚನೆ ಮಾಡಬಹುದು. ಇವತ್ತು ತಮಗಿರುವುಗಳಲ್ಲಿ ತೃಪ್ತರಾಗಿರದೆ ಅನೇಕ ವಿಷಯಗಳು ಕೆಡುವ ಲೋಕವನ್ನು ನಾವು ಕಾಣ್ತೇವೆ. ಒಬ್ಬ ಸ್ತ್ರೀ ಪುರುಷನ ಗಂಡ ಹೆಂಡತಿ ಆದ್ಮೇಲೆ ಅವ್ರಿಗೆ ಏನಿದೆಯೋ ಅದರಲ್ಲಿ ತೃಪ್ತಿ ಇಲ್ಲದೆ ಅಸಂತೃಪ್ತಿಯಾಗಿ ತಮ್ಮ ಜೀವಿತವನ್ನ, ತಮ್ಮ ಶರೀರವನ್ನ ಕೆಡಿಸಿಕೊಂಡು ಭಯಂಕರವಾದ ವ್ಯಾಧಿಗಳಿಗೆ ತುತ್ತಾದವರನ್ನು ನಾವು ಕಾಣ್ತೇವೆ. ಆದರೆ ಇಲ್ಲಿ ಗಮನಿಸುವಂಥದ್ದು, ನನಗೆ ತಿಳಿದ ರೀತಿಯಲ್ಲಿ ಹೇಳ್ತಿದ್ದೀನಿ, ಕುಟುಂಬದ ವಿಷಯ ನೋಡುವಾಗ ಆ ಒಂದು ಕುಟುಂಬದಲ್ಲಿ ನಿಷ್ಕಳಂಕ, ಅಲ್ಲಿ ಸಂತೋಷ, ಆನಂದ, ಸಮಾಧಾನ, ಸಹಿಸಿಕೊಳ್ಳುವಂಥದ್ದು, ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳುವಂಥದ್ದು, ಕುಟುಂಬ ಭಾರ ಹೊತ್ತುಕೊಂಡು ಹೋಗುವಾಗ ಎಲ್ಲಾ ವಿಷಯಗಳಲ್ಲಿ ಭಾರವುಳ್ಳವರಾಗಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ಇರೋದ್ರಲ್ಲಿ ತೃಪ್ತಿ ಆಗೋದು ಬಹಳಷ್ಟು ಕಡಿಮೆ. ಅದು ಒಂದು ಮನುಷ್ಯನು, ಒಬ್ಬ ವಿಶ್ವಾಸಿ, ಒಬ್ಬ ದೇವ ಜನರು, ದೇವ್ರ ಮಕ್ಕಳಿಗಿರಬೇಕಾದ ವಿಷಯಗಳು, ಮೊದಲದಾಗಿ ಮತ್ತೊಬ್ಬರನ್ನ ಪ್ರೀತಿ ಮಾಡಬೇಕು. ಕುಟುಂಬದಲ್ಲಿ ಸಮಾಧಾನ, ತೃಪ್ತಿ ಉಳ್ಳವರಾಗಿರ್ಬೇಕು, ತೃಪ್ತಿ ಆಗಿರುವುದನ್ನ ಕಂಡುಕೊಳ್ಬೇಕು ಎಂಬುದಾಗಿ ನೋಡ್ತೇವೆ. ಮತ್ತು ಸಭೆಗೆ ಈ ಅಧ್ಯಾಯದಲ್ಲಿ ಮೊದಲಾಗಿ ಮನುಷ್ಯನಿಗೆ, ಕುಟುಂಬ ಮತ್ತು ಸಭೆ, 7ನೇ ವಾಕ್ಯ ನೋಡ್ತೇವೆ, 6ನೇ ವಾಕ್ಯ ನೋಡ್ತೇವೆ. ನೋಡುವಾಗ ಇಲ್ಲಿ ನಾವು ಕಲಿಯುವಂಥದ್ದು, ಆದುದರಿಂದ ಕರ್ತನು ನನ್ನ ಸಹಾಯಕನ ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನೆಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ಇದು ನೋಡುವಾಗ ಬೇರೆ ಸಭೆ ಬಗ್ಗೆ ನೋಡುವಾಗ ಇವತ್ತು ನಿಮಗೆ ಇದು ಬಹಳಷ್ಟು ನೋವಿನಿಂದ ಕೂಡಿದ ಸಂಗತಿಯಾಗಿದೆ. ಯಾರನ್ನ? ನಿಮಗೆ ದೇವರ ವಾಕ್ಯವನ್ನು ತಿಳಿಸಿ ನಿಮ್ಮ ಸಭಾನಾಯಕರನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ಇದು ಬಹಳಷ್ಟು ತಾವು ಬೆಳೆದಂತಹ ಸಭೆಗಳನ್ನ, ತಮ್ಮನ್ನ ಬೆಳೆಸಿದ ಸಭಾನಾಯಕರನ್ನ ಜ್ಞಾಪಕ ಅಲ್ಲ, ಮರೆತು ಹೋಗುವಂತ ದಿನಗಳಲ್ಲಿ ನಾವು ಇದ್ದೇವೆ. ಆದ್ರನ್ನ ಜ್ಞಾಪಕ ಮಾಡಿಕೊಳ್ಳಿರೆಂಬುದಾಗಿ ಪರಿಶುದ್ಧನಾದ ದೇವರು ದೇವರಾತ್ಮನ ಬರೆಸಿ ನಿಮಗೆ ಯಾರು ದೇವರ ವಾಕ್ಯವನ್ನು ತಿಳಿಸಿದರು? ನಮ್ಮನ್ನ ದೇವರ ವಾಕ್ಯದಲ್ಲಿ, ಯಾಕೆಂದ್ರೆ ಅವ್ರು ಯಾರಾಗಿದ್ದಾರೆ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಸಭೆಯರಾಗಿದ್ದಾರೆ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳ್ರಿ, ಅವರಿಗೆ ಆಧೀನರಾಗಿರ್ರಿ, ಅವರ ಲೆಕ್ಕ ಒಪ್ಪಿಸಬೇಕಾದವರಾಗಿದ್ದಾರೆ ಪ್ರೇರೆ. ಈಗ ನಾವು ಒಂದು ಸಭೆಯಲ್ಲಿ ಸೇವಕರಾಗಿದ್ದೇವೆ ಅಂತ ಹೇಳ್ಬಿಟ್ರೆ, ನಾವು ಸಭೆಯರಾಗಿದ್ರೆ ನಮ್ಗೆ ಯಾರೆಲ್ಲ ಇಲ್ಲ. ನಾವು ಸಭಾನಾಯಕರಾಗಬೇಕಾದ್ರು, ಸೇವಕರಾಗಬೇಕಾದ್ರು, ದೇವರ ಮಕ್ಕಳಾಗಿರಬೇಕಾದ್ರು ನಮಗೋಸ್ಕರವಾಗಿ ಪ್ರಯಾಸ ಪಟ್ಟು ನಾವು ಇದನ್ನ ಶನಿವಾರ, ಪ್ರತಿ ಶನಿವಾರ ವಾರದ ಕೊನೆಯಲ್ಲಿ ನಮ್ಮ ಸಭೆಯಲ್ಲಿ ವಿಜ್ಞಾಪನೆ ಸೇರಿ ಬರ್ತೇವೆ. ಸೇರಿ ಬರುವಾಗ, ನಾಳೆ ಕರ್ತನ ಮೇಜಿನ ಬಳಿಗೆ ನಾವು ಬರುವಾಗ, ಇಡೀ ಸಭೆಯನ್ನು ಕುರಿತು ದೇವರ ಮುಂದೆ ನಾವು
ಸಮರ್ಪಣೆ ಮಾಡುವಂಥದ್ದು. ಯಾಕೆಂದ್ರೆ ಮೋಶ ಹೇಳ್ತಾನೆ, ಈ ನನ್ನ ಜನರ ಅಜ್ಞಾನಿಗಳು ತಿಳಿದು ತಪ್ಪು ಮಾಡಿದ್ದಾರೆ, ಇವ್ರನ್ನ ಕ್ಷಮಿಸು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಅಷ್ಟಕ್ಕೆ ಮೋಸ ಸುಮ್ಮನೆ ಆಗೋದಿಲ್ಲ. ಒಂದು ವೇಳೆ ಅವ್ರನ್ನ ಕ್ಷಮಿಸದೆ ಹೋದರೆ ನನ್ನ ಹೆಸರನ್ನ ಪುಸ್ತಕದಿಂದ ತೆಗೆದು ಹಾಕು, ಜೀವ ಗ್ರಂಥದಿಂದ ಜೀವ ಪಟ್ಟಿ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಅವ ಸಭಾನಾಯಕನು ತನ್ನ ಕುರಿಗಳಿಗೋಸ್ಕರವಾಗಿ ಎಷ್ಟು ಭಾರವುಳ್ಳವನಾಗಿರುತ್ತಾನೆ. ಅವ ಸಭಾನಾಯಕನು ಅವ ದೇವರ ಮಕ್ಕಳನ್ನ ಬೆಳೆಸಬೇಕಾದ್ರೆ ಅವರ ವಿಷಯವಾಗಿ ಪಟ್ಟಂತ ಒಂದು ಭಾರ, ಬೆಳೆದಂತ ಆ ದಿನ ಎಷ್ಟೋ ಜ್ಞಾಪಕ ಮಾಡ್ಕೊಳ್ತೇನೆ. ಯಾಕೆ ಇವತ್ತು ಈ ದಿನ ದೇವರ ವಾಕ್ಯವನ್ನು ಹೇಳುವುದಕ್ಕೂ ನಿಲ್ಲುವುದಕ್ಕೂ ನಮಗೆ ದೇವರ ವಾಕ್ಯ ತಿಳಿಸಿದ ಮೊಟ್ಟಮೊದಲ ಕ್ರಿಸ್ತನ ಬಗ್ಗೆ ತಿಳಿಸಿದಂತ ಒಬ್ಬ ದೈವ ಸೇವಕರು ನನ್ನ ಸೋದರ ಮಾವಾಗಿದ್ರು. ಅವರು ಬಹಳ ಬೇಗ ಕರ್ತನ ಬಳಿಗೆ ಸೇರಿಕೊಂಡ್ರು. ಅದು ಸ್ವಲ್ಪ ತಿಳಿಸಿದ್ರು, ಆದ್ರೆ ವಾಕ್ಯದಲ್ಲಿ ಬೆಳೆಸಿ ಒಂದು ಸಭೆ, ಸಹವಾಸ, ಅನ್ಯೋನ್ಯತೆ, ಸೇವೆ ಭಾರ ನಾನು ಕಲಿಯುವುದಕ್ಕೆ ಮೂಲ ಒಂದು ಸಭೆ, ನನ್ನ ಸ್ಥಳೀಯ ಮಡಕ್ಸರ ಸಭೆ, ದೈವ ಸೇವಕರು ನಾರಾಯಣ ಸೋಮಣ್ಣ ಮತ್ತು ದಾನೇಶ್ ಸರ್ ಅವರು ಎಂಬುದಾಗಿ ನೋಡ್ತಾ ಇರ್ತೇನೆ. ಅನೇಕ ಸಾರಿ ನಾನು ಒಂದು ವೇಳೆ ಎಷ್ಟೋ ಸಾರಿ ಅವರ ಹತ್ರ ನಾನು ಹೋಗ್ಲಿಲ್ಲ, ಅವ್ರ ಹತ್ರ ಬರ್ಲಿಲ್ಲ ಅಂದ್ರು, ಪ್ರತಿನಿತ್ಯ ನನ್ನ ಪ್ರಾರ್ಥನೆಯಲ್ಲಿ ಇವರಿಗೆ ಪ್ರಾರ್ಥನೆ ಮಾಡದೆ ಆಮೇಲೆ ಹೇಳುವುದು ಬಹಳಷ್ಟು ಕಡಿಮೆನೆ. ಯಾಕೆಂದ್ರೆ ಅವರ ಪ್ರಾರ್ಥನೆ, ಅವರ ಒಂದು ಬಲಪಡಿಸುವಿಕೆ, ಅವರ ನಡೆಸುವಿಕೆ ಇಲ್ಲದೆ ಇವತ್ತು ಸುವಾರ್ಥಿಕನಾಗಿ, ಸಭೆ ಹಿರಿಯನಾಗಿ ಅನೇಕ ದೇವಜನ ಪ್ರೀತಿಯನ್ನ ಪಡೆದುಕೊಳ್ಳೋದಕ್ಕೆ ಬುನಾದಿ ಇವರಾಗಿದ್ದಾರೆ ಪ್ರಿಯರೇ. ಅದು ಈಗಲೂ ಸಹ ನಾವು ನಿಂತಿದ್ದೇವೆ. ನಾನು ಇದನ್ನು ಸಂತೋಷ ಪಡ್ತೇನೆ. ಅನೇಕರ ಪ್ರಾರ್ಥನೆ ಇರುವುದರಿಂದ ನಾವು ನಿಂತಿದ್ದೆ. ಆದ್ದರಿಂದ ಯಾರನ್ನ ಜ್ಞಾಪಕ ಮಾಡ್ಕೊಳ್ಬೇಕು ಪ್ರೇರೆ? ಸಭೆಗೆ ನಾವು ಕೊಡಬೇಕಾಗಿರೋ ಪ್ರಾಧಾನ್ಯತೆ. ಇದನ್ನ ಯಾವ ಸಭೆ ನಮ್ಮನ್ನ ವಾಕ್ಯದಲ್ಲಿ ಬೆಳೆಸಿ ನಮ್ಮ ನಡೆಸಿದೆಯೋ, ಕೆಲವು ತಾಯಿ ಸಭೆ ಎಂಬುದಾಗಿ ಹೇಳ್ತಾರೆ. ಅದ್ರ ಕೆಲವರು ಏನ್ ಮಾಡ್ತಾರೆ, ಎಲ್ಲಿ ಇರ್ತಾರೋ ಅದನ್ನ ಅಲ್ಲಿ ತನಕ ತಾಯಿ ಸಭೆ ಅಂತ ಹೇಳ್ತಾರೆ. ಆ ಸಭೆ ಬಿಟ್ಟು ಇನ್ನೊಂದು ಸಭೆಗೆ ಅದು ತಾಯಿ ಸಭೆ ಇಲ್ಲ. ಮೊದಲು ದೇವರ ವಾಕ್ಯವನ್ನ ಕೇಳಿ ಮೊದಲು ನಿನ್ನ ಬಲಪಡಿಸಿ ಯಾವ ಸಭೆ ನಿನ್ನ ಬೆಳೆಸಿ ಯಾವ ಸಭೆಯರಿಗೋಸ್ಕರ ಕಣ್ಣೀರ್ ಹಾಕಿದ್ರು ಅದು ನಿನ್ನ ತಾಯಿ ಸ್ಥಳೀಯ ಸಭೆ. ಮೊದಲೇ ಟ್ರಾನ್ಸ್ಫರ್ ಆಗಿ ಉದ್ಯೋಗದ ನಿಮಿತ್ತ ಮತ್ತೊಂದು ಅದೊಂದು ಸಭೆ, ಅದು ನೀನು ಕೂಡಿ ಬರುವಂತ ಸಭೆ. ಆದ್ರೆ ನಿನ್ನನ್ನ ಕರ್ತನಲ್ಲಿ ಬೆಳೆಸಿ ನಂಬಿಗಸ್ತನಾಗಿ ದೀಕ್ಷಾಸ್ಥಾನವನ್ನು ಕೊಟ್ಟು ನಿನಗೆ ಸಭಾ ಹಿರಿಯನಾಗಿ, ಸಭಾ ಸುವಾರ್ಥಿಕನಾಗಿ, ಸಭೆಯಲ್ಲಿ ದೇವಜನಾಗಿ ಬೆಳೆಸಿದ ಆ ಸಭೆಯನ್ನ ಬೇರೆ ಸಭೆ ಬಗ್ಗೆ ನಾವು ಮಾತಾಡೋದನ್ನು ಕಲಿತೇವೆ. ಸ್ಥಳೀಯ ಸಭೆ ಹೊತ್ತು ಅನೇಕರು ಸ್ವಲ್ಪ ಒಂದು ವೇಳೆ, ಯಾಕೆಂದ್ರೆ ಕೆಲವು ಸಾರಿ ಸಭಾ ಹಿರಿಯರಾಗಿರುವಂತವ್ರು ನಮ್ಮನ್ನು ನೋಯಿಸ್ತಾರೆ. ದೇವರಿಗೆ ಸ್ತೋತ್ರ, ಅದು ನಮ್ಮನ್ನ ಬಲಪಡಿಸೋದಕ್ಕೋಸ್ಕರವಾಗಿ. ಆದ್ದರಿಂದ ಒಂದು ವೇಳೆ ದೂರವಾದ್ರು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನ, ಅವರಿಗೆ ಅವರ ಮೇಲೆ ನಮಗಿರೋ ಪ್ರೀತಿನ ನಾವು ಮರೆತು ಹೋಗಬಾರದು. ನಾನು ಈ ಸ್ಥಿತಿಯಲ್ಲಿ ಇದ್ದೇನೆ, ಬೆಳೆಸೋಕೆ ಯಾರು ಕಾರಣ, ಯಾವ ಸಮಯದಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನನ್ನನ್ನ ಕಮಾಂಡ್ ಕಳಿಸಲ್ಪಟ್ಟ ಸಭೆ ಎಂಬುದಾಗಿ ಧೈರ್ಯವಾಗಿ ಹೇಳೋದಕ್ಕೆ ಒಂದು ಸಭೆ ನಮಗಿರಬೇಕು. ಅದೇ ಬೇರೆ ಒಬ್ಬ ಮನುಷ್ಯನು, ಒಬ್ಬ ವಿಶ್ವಾಸಿಯಾಗಿ ದೇವರ ಮಕ್ಕಳಾಗಿ ನಮ್ಮಲ್ಲಿರಬೇಕಾಗಿರುವಂತಹ ಮೊದಲನೇ ಗುಣ, ಮನುಷ್ಯರಾಗಿ ನಾವು ಮತ್ತೊಬ್ಬರನ್ನ ಪ್ರೀತಿ ಮಾಡಬೇಕು, ಸತ್ಕಾರ ಮಾಡಬೇಕು, ಕರುಣಿಸಬೇಕು. ಕುಟುಂಬಸ್ಥನಾಗಿರುವಾಗ ಕುಟುಂಬದಲ್ಲಿ ಗಂಡ ಹೆಂಡರ ಸಂಬಂಧ ನಿಷ್ಕಳಂಕವಾಗಿರಬೇಕು, ದ್ರವ್ಯಶೀಲದವರಾಗಿರಬೇಕು, ಏನಿದೆಯೋ ಅದ್ರಲ್ಲಿ ತೃಪ್ತಿ ಆಗಿರಬೇಕು. ಯಾಕಂದ್ರೆ ನಮ್ಗೆ ಏನಿದೆಯೋ ಅದ್ರಲ್ಲಿ ತೃಪ್ತರಾಗಿದ್ದಾಗ ಕರ್ತನ ಕೊಡ್ತಾನೆ. ತೃಪ್ತಿ ಇರ್ಬೇಕು ಏನಿದೆಯೋ ಅದರಲ್ಲಿ. ಅದಕ್ಕೆ ದೇವರು ಖಂಡಿತವಾಗಿ ನಮ್ಮ ಆಶೆಯಿಂದ ನೆರವೇರಿಸುವ ದೇವರಾಗಿರ್ತಾನೆ ಪ್ರಿಯರೇ. ಮೂರನೇದಾಗಿ ನೋಡುವಾಗ ಸಭೆಗೆ ಕೊಡಬೇಕಾದ ಪ್ರಾಧಾನ್ಯತೆ. ಯಾಕೆಂದ್ರೆ ಕೆಳಗಡೆ ವಾಕ್ಯ ನೋಡ್ತೇವೆ, ಅಲ್ಲಿ ಗ್ರಂಥಕರ್ತರು ಹೇಳುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಏನೆಂಬುದಾಗಿ ಬರೆಯಲ್ಪಟ್ಟಿದೆ, ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ಹೌದು ಪ್ರಿಯರೇ, ಇವತ್ತು ನಾವು ಸೇವೆಗೆ ಬಂದಂತ ದಿನಗಳಲ್ಲಿ ನನ್ನನ್ನು ಕಳಿಸಲ್ಪಟ್ಟಂತ ನಮ್ಮ ಸ್ಥಳೀಯ ಸಭೆ ಮಾಡಕ್ಸರ ಸಭಾ ಹಿರಿಯರು, ದೈವ ಸೇವಕರಲ್ಲಿ ಬಂದಾಗ ಅವ್ರು ಹೇಳಿದಂತ ಒಂದು ಮಾತುಗಳು ಇವತ್ತು ನನಗೆ ಬಿತ್ತಿರ್ತೇನೆ. ಸೇವೆ ಅಂದ ಮೇಲೆ ಅನೇಕರು ಉಟ್ಕೊಂಡು ಬರ್ತಾರೆ. ಸೇವೆ ಮಾಡುವಾಗ ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ ಎಂಬುದಾಗಿ. ಆದರೆ ನೀನು ನನ್ನಿಂದ ಏನನ್ನು ಕಲಿತುಕೊಂಡಿದ್ಯೋ, ಸಭೆ ಸಿದ್ಧಾಂತಗಳೇನೋ ಅದನ್ನ ಬಿಗಿಯಾಗಿಡ್ಕೊಂಡು ಕ್ರಮ ತಪ್ಪದೆ ದೇವರ ಸೇವೆ ಮಾಡುವಾಗ ಖಂಡಿತ ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ. 2006 20 ವರ್ಷಗಳಾಯ್ತು. 20 ವರ್ಷಗಳ ನಡುವೆ ಬಹಳಷ್ಟು ಸಂಘ ಸಂಸ್ಥೆಗಳು, ಅನೇಕ ರೀತಿಯ ಜಿಲ್ಲಾ ಅಧ್ಯಕ್ಷನಾಗಿ ಮಾಡುವಂತ ಸಂಸ್ಥೆಗಳು ನನ್ನ ಹತ್ರ ಬಂದಿವೆ ಪ್ರೇರೆ. ಮಾತ್ರ ತಿಂಗಳಿಗೆ 20-25 ಸಾವಿರ ಸಂಬಳ ಕೊಟ್ಟು, ಯಾಕೆಂದ್ರೆ ಆ ರೀತಿಯ ಆಹ್ವಾನಗಳು ಬಂದಿವೆ. ನಾನು ಹೇಳ್ಕಳಿಸ ಸಜೀವ ಸಾಕ್ಷಿಯಾಗಿ ಒಂದು ವೇಳೆ ಅವರು ಈಗಲಿದ್ದಾರೆ. ನಾನು ಹೇಳಿದ ಒಂದೇ ಒಂದು ಮಾತು, ನನ್ನ ತಾಯಿ ಹಾಲು ಏನ್ ಕೊಡುತ್ತೋ ಅಷ್ಟೇ ಸಾಕು. ನನ್ನ ಸ್ಥಳೀಯ ಸಭೆ ಯಾವ ವಾಕ್ಯೋಪದೇಶವನ್ನು ಕೊಟ್ಟು ಅನೇಕರು ಬಂದರು ಎಂಬುದಾಗಿ ನೋಡುವಾಗ ಅನ್ಯೋಪದೇಶಗಳು ಏನು, ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯಗಳು. ಈಗ ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರ ಕರ್ತನ ಮೇಜು, ಅವ್ರ ಮಾತು ಕೇಳಿದ್ರೆ ತಿಂಗಳು ಒಮ್ಮೆ ಕೊಡಬೇಕು, 1ನೇ ತಾರೀಕು ಬಂದ ಕೊಡಬೇಕು, ಮತ್ತು ಕರ್ತನ ಮೇಜಿಗೆ ಪ್ರಾಧಾನ್ಯತೆವಿಲ್ಲ, ಯಾವುದೋ ಅನ್ಯ ಭಾಷೆ ಮಾತಾಡಬೇಕು, ಅಲ್ಲಿ ಆಗೋದಿಲ್ಲ ಪ್ರೇರೆ. ನಾವೇನು ಕಲಿತಿದ್ವಿ, ಯಾಕೆಂದ್ರೆ ಸಭೆಗೆ ಕೊಡಬೇಕಾದ ಪ್ರಾಧಾನ್ಯತೆ, ಸಭಾ ನಾಯಕರ ಮಾತನ್ನು, ಸಭೆ ಹಿರಿಯರಿಗೋಸ್ಕರ ಸಭೆಯ ಬಗ್ಗೆ ಕಾಳಜಿ ಉಳ್ಳವರಾಗಿರಬೇಕು. ಮೂರನೇದಾಗಿ ನೋಡುವಾಗ ದೇವರು ನಮ್ಮಿಂದ ಬಯಸಿದ್ದು ಮೂರನೇ ಒಂದು ಮನುಷ್ಯನಿಗೆ ಏನ್ ಮಾಡಬೇಕು,
ಎರಡನೇದು ಕುಟುಂಬ, ಮೂರನೇದಾಗಿ ಸಭೆ, ಈ ನಾಲ್ಕನೇದಾಗಿ ದೇವರು. ಆದ್ರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನ ಎಡೆಬಿಡದೆ ಸಮರ್ಪಿಸೋಣ. ದೇವರಿಗೆ ಕೊಡಬೇಕಾಗಿರುವುದು ಸಮರ್ಪಣೆಯ ಒಂದು ಕಾಣಿಕೆ, ಸ್ತೋತ್ರ ಯಜ್ಞ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಆತನ ಕರ್ತವ್ಯದ ಬಾಯಿಂದ ಮಾಡುವಂತ ಪ್ರತಿಜ್ಞೆಯ ಕಾಣಿಕೆ. ಮೂರನೇದಾಗಿ ನೋಡುವಾಗ ಪರೋಪಕಾರ ಧರ್ಮ ಮಾಡುವುದನ್ನ, ಬುದ್ಧಿ ಮಾತುಗಳು ಪ್ರೇರೆ. ಈ ಒಂದು 1ನೇ ವಾಕ್ಯದಿಂದ 17ರ ತನಕ ಇರುವಂತಹ ಬುದ್ಧಿ ಮಾತುಗಳು, ಗ್ರಂಥಕರ್ತನು ಹೇಳಿದಂತ ವಿಷಯಗಳನ್ನ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಕೀರ್ತನೆ 50:14 ನಾವು ಗಮನಿಸುವುದಾದ್ರೆ, ಕೀರ್ತನೆ 50ನೇ ಕೀರ್ತನೆ 14ನೇ ವಾಕ್ಯಕ್ಕೆ ನಾವು ಬರುವಾಗ, ಕೀರ್ತನೆ 50:14 ನೋಡೋಣ. ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನ ಪರಾತ್ಪರನಿಗೆ ಸಲ್ಲಿಸಿರಿ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ದೇವರು ನಮ್ಮಿಂದ ಬಯಸುವಂತ ಒಂದು ಏನ್ ದೇವರು ನಮ್ಮಿಂದ ಬಯಸ್ತಾನೆ, ದೇವರು ನಮ್ಮಿಂದ ಏನನ್ನ ಆಸ್ತಿ ಎಂಬುದಕ್ಕೋಸ್ಕರವಾಗಿ ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದ 7ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. 7-8 ನೋಡುವಾಗ ನಾವು ನೋಡುವಂಥದ್ದು, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನನಗೆ ತೋರಿಸಿದನಷ್ಟೇ. ಏನ್ ಮಾಡಬೇಕು? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಅನೇಕ ವಿಷಯಗಳಿವೆ, ಆದ್ರೆ ಒಂದು ಆ ಸಮಯ ಎಲ್ಲವನ್ನ ನಾವು ಮನಸ್ಸಲ್ಲಿಟ್ಟುಕೊಂಡು ನಾವು ಜ್ಞಾಪಕ ಮಾಡಿಕೊಳ್ಳುವಂತ ವಿಷಯಗಳನ್ನ ನಾವು ಕಾಣ್ತಾ ಇದ್ದೇವೆ. ಈ ರಾತ್ರಿ ವೇಳೆಯಲ್ಲಿ ನಾವು ಕಲಿಯುವಂಥದ್ದು ಕೊನೆಯ ಮಾತುಗಳಾಗಿ ಈ ಅಧ್ಯಾಯದಲ್ಲಿ ಗ್ರಂಥಕರ್ತನು ಕೊಟ್ಟಂತ ಒಂದು ಸೂಚನೆಗಳು ಅಥವಾ ಲಕ್ಷಣಗಳು ಅಥವಾ ಗುಣಗಳು ನೋಡುವಾಗ, ಒಂದು ಅವ ಮನುಷ್ಯನಾಗಿ ಪ್ರೀತಿ ಮಾಡುವಂಥದ್ದು. ಪ್ರೀತಿ ಬಹಳಷ್ಟು ಕೊರತೆ ಆಗಿದೆ. ಒಬ್ಬರನ್ನೊಬ್ಬರ ಪ್ರೀತಿ ಮಾಡಬೇಕು, ಮತ್ತೊಬ್ಬರನ್ನ ನಾವು ಕ್ಷಮಿಸಬೇಕು, ಕರುಣಿಸಬೇಕು ಎಂಬಂತ ಅನೇಕ ವಿಷಯಗಳನ್ನ ಈ ಗ್ರಂಥದಲ್ಲಿ ನಾವು ಕಲಿಯಬೇಕಾಗಿದೆ, ನಾವು ಕಲಿತದಂತೆ ನಡೆಯಬೇಕಾಗಿದೆ. ಯಾಕೆಂದ್ರೆ ಪ್ರೀತಿಯ ಕೊರತೆಯನ್ನು ನಾವು ಕಾಣ್ತೇವೆ. ಆದ್ದರಿಂದ ಈ ರಾತ್ರಿ ನಾವು ಕಲಿತುಕೊಳ್ಳುವಂಥದ್ದು ದೇವ ಜನರಾಗಿ, ದೇವರ ಮಕ್ಕಳಾಗಿ, ಇನ್ನು ಜಗತ್ತುತ್ಪತ್ತಿಗಿಂತ ಮುಂಚೆ ಆರಿಸಲ್ಪಟ್ಟಂತ ಯೇಸು ಕೃಷ್ಣ ದಾಸರಾಗಿ ನಾವು ಏನನ್ನ ಕಲಿಬೇಕು, ಏನನ್ನ ಅನುಸರಿಸಬೇಕು, ನಮ್ಮ ಜೀವನ ಶೈಲಿಯಲ್ಲಿ ಏನ್ ತೋರಿಸ್ಬೇಕೆಂಬುದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಯಾಕಂದ್ರೆ ಇಲ್ಲಿ ನೋಡುವಂಥದ್ದು ಬಹಳ ಶ್ರೇಷ್ಠವಾದ ಮಾತನ್ನ ಪ್ರಾರಂಭಿಸಿದಂತ 13ನೇ ಅಧ್ಯಾಯದ ಮೊದಲ ವಾಕ್ಯ, ಸಹೋದರರ ಸ್ನೇಹವು ನೆಲೆಯಾಗಿರಲಿ. ಬೇರೆ ಈ ಲೋಕವು ಬಿಡೋ ತನಕ ಇವರು ನನ್ನ ಸಹೋದರ ಅಂತ ಹೇಳಿಕೊಂಡಾಗ, ಈ ಸಹೋದರ ಸ್ನೇಹದಲ್ಲಿ ಆ ಸಂಬಂಧಗಳಲ್ಲಿ ಅನೇಕ ರೀತಿಯ ಒಂದು ಬರುತ್ತೆ. ಈ ಲೋಕ ಸರ್ವಾಗಿ ಶಾರೀರಿಕವಾಗಿ ಅದೆಲ್ಲವನ್ನ ಬಿಟ್ಟು ಸಹೋದರಿಗೋಸ್ಕರವಾಗಿ, ಯಾಕೆಂದ್ರೆ ಅದನ್ನ ಹೇಳ್ತಾನೆ ಪೇತ್ರನು, ಯಥಾರ್ಥವಾಗಿ ಪ್ರೀತಿಸ್ರಿ, ಅಣ್ಣ ತಮ್ಮಂದಿರಂತೆ ಪ್ರೀತಿಸ್ರಿ. ಆ ಪ್ರೀತಿಯಲ್ಲಿ ನೆಲೆಗೊಂಡು ಇವರು ಎಲ್ಲಿದ್ದರು, ಹೇಗಿದ್ರು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ, ಮುಖಾಮುಖಿಯಾಗಿ ಬಂದ ನಂತರ ಒಬ್ಬರೊಬ್ಬರ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸುತ್ತಾ ತಿಳಿದುಕೊಂಡು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಂತವ್ರನ್ನ ಆಗಿರಬೇಕು. ನಾನು ಬಹಳ ಸಂತೋಷ ಪಡುವಂತ ಒಂದು ವಿಷಯವನ್ನ ನಾನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಪ್ರಿಯರು ಹಿರಿಯ ದೈವ ಸೇವಕರಾದ ಸೈಮನ್ ಅವರು ಯಾರಿಗೆ ಗ್ರೂಪ್ ಅಲ್ಲಿ ಹೇಳ್ತಾ ಇರ್ತಾರೆ ಚೆನ್ನಾಗಿನ ಪ್ರಾರ್ಥನೆ ಮಾಡ್ರಂತ, ಅಷ್ಟಕ್ಕೆ ಸುಮ್ಮನೆ ಇರಲ್ಲ. ಯಾಕಂದ್ರೆ ಅವ್ರಿಗೆ ಬಲಹೀನತೆ, ಎಷ್ಟೋ ರೀತಿಯ ಅವರು ಶರೀರ ಬಲಹೀನತೆಗಳಿದೆ, ಶುಗರ್ ಎಲ್ಲ ಇದ್ರು. ಯಾರಿಗಾದ್ರೂ ನೋವಿನಲ್ಲಿ ರೋಗದಲ್ಲಿದ್ರೆ ಖಂಡಿತವಾಗಿ ಒಂದಲ್ಲ ಒಂದು ಸರಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಮುಖಾಮುಖಿಗೆ ನೋಡಿ ಪ್ರಾರ್ಥನೆ ಮಾಡುವಂತ ಗುಣ, ಆ ಒಂದು ವಿಷಯಗಳು ಎಷ್ಟು ಸಲ ಕೇಳಿಸಿಕೊಂಡಿದ್ದೇವೆ, ಅದ್ರಲ್ಲಿ ನಾವು ಸಂತೋಷ ಪಟ್ಟಿದ್ದೇವೆ. ಪ್ರೇರೆ ಅವ ದೈವ ಸೇವಕರು ಸಭೆ ಹಿರಿಯರಾಗಿರ್ಬೇಕಾದೊಂದು ಕಾಳಜಿ, ಪ್ರಾರ್ಥನೆ ಮಾಡ್ತೇವೆ. ಒಂದು ವೇಳೆ ಸಾಧ್ಯವಾದ್ರೆ ಹೋಗಿ ಅವ್ರನ್ನ ಅನೇಕ ವಿಷಯಗಳಲ್ಲಿ ಅವ್ರು ಪ್ರಯಾಣ ಮಾಡೋದನ್ನ ಫೋನ್ ಮಾಡ್ತೇವೆ, ಹಣ ಎಲ್ಲಿದ್ದೀರಿ ಎಂಬುದಾಗಿ ಹೇಳುವಾಗ ಇವರಿಗೆ ಚೆನ್ನಾಗಿಲ್ಲ ಅವ್ರು ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಪ್ರಿಯ ಸಹೋದರರ ಪ್ರೀತಿ, ಆ ಸಹೋದರ, ಯಾಕೆಂದ್ರೆ ಅವ್ರು ಸೆರೆಯಲ್ಲಿದ್ದಾಗ ತಾವೇ ಸೆರೆಯಲ್ಲಿದ್ದೇವೆ ಎಂಬುದಾಗಿ, ಅವ್ರಿಗೆ ಕಾಯಿಲೆ ಇದ್ರೆ ನನಗೇ ಕಾಯಿಲೆ, ನನಗೆ ಕಷ್ಟ ಎಂಬಂತ ಆ ಭಾವ ನಮ್ಮಲ್ಲಿ ಬಂದು ಆ ನೋವು ನಮ್ಮಲ್ಲಿ ಉಂಟಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವಜನ ಕರ್ತವ್ಯ ಯೇಸು ಕ್ರಿಸ್ತನ ಕೊಟ್ಟಂತ ಹೊಸ ಆಜ್ಞೆ, ಯೋಹಾನ ಸುವಾರ್ತೆ 13ನೇ ಅಧ್ಯಾಯದ 34ನೇ ವಾಕ್ಯವನ್ನು ನಾವು ಖಂಡಿತವಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಯಾವಾಗ ಅದ್ರ ಹೇಳಿದೇನು, ಹೇಳಿದಂತ ಒಂದು ಒಳ್ಳೆಯ ಮಾತನ್ನ ನಾವು ಜ್ಞಾಪಕ ಮಾಡ್ಕೊಳ್ತೇವಲ್ಲ ಪ್ರಿಯ, ಉತ್ತಮವಾದಂತ ಮಾತನ್ನು ಅದನ್ನ ಹೇಳಿರುವಾಗ, ಅಸಾಜ್ಞೆಯಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನಾನು ಪ್ರೀತಿ ಮಾಡಿದ ಮೇರೆಗೆ. ದೇವಜನರೇ, ಈ ಪ್ರೀತಿ ನಿಮ್ಮೊಳಗೆ ಒಬ್ಬರ ಮೇಲೊಳಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರೆಂಬುದಾಗಿ ನಾವು ಕಾಣ್ತೇವೆ. ಕ್ರಿಸ್ತ ಪ್ರಿಯ ದೇವಜನರೇ, ದೇವರ ಮಕ್ಕಳಾಗಿದ್ದೇವೆ, ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ಆದ್ರಿಂದ ಮನುಷ್ಯನಾಗಿ, ದೇವರ ಮಕ್ಕಳಾಗಿ, ಮತ್ತೊಬ್ಬರ ಬಗ್ಗೆ, ಮತ್ತೊಬ್ಬ ಸಹೋದರಿ ಕುರಿತಾಗಿ ನಮಗಿರುವಂತಹ ಪ್ರಾರ್ಥನೆ ಜೀವಿತ ಅದನ್ನ ಹೆಚ್ಚಿಸಿಕೊಳ್ಳಬೇಕು. ಅತಿಥಿ ಸತ್ಕಾರ ಮಾಡುವುದನ್ನ ಮರಿಬೇಡ್ರಿ ಎಂಬುದಾಗಿ ನೋಡ್ತೇವೆ ಪ್ರೇರೆ.
ಮತ್ತು ಹೇಗೆ ನಾವು ಪ್ರೀತಿ ಮಾಡೋದಕ್ಕೆ ಅನೇಕ ಲೇಖನಗಳಿವೆ. ಅತಿಥಿ ಸತ್ಕಾರ ಮಾಡಿದಂಥವ್ರು ಸತ್ಯವೇದದಲ್ಲಿ ಅನೇಕರಿದ್ದಾರೆ ಪ್ರೇರೆ. ಪ್ರಾಮುಖ್ಯವಾಗಿ ನೋಡುವಾಗ ಅಬ್ರಾಹ್ಮನ್, ಹೀಗೆ ಆ ಒಂದು ಇದುವೆ ಅನೇಕರು ಆ ದೇವ ಜನರು ಮತ್ತು ಯೇಸು ಕ್ರಿಸ್ತನ ಒಂದು ಆ ಯೆರೂಸಲೇಮ್ ಬೀದಿಗಳಲ್ಲಿ ಪ್ರಯಾಣ ಮಾಡೋಕ್ಕೋಸ್ಕರವಾಗಿ ತೆಗೆದುಕೊಂಡಂತ ಒಂದು ಕತ್ತೆ ಮರಿ. ಆ ಶಿಷ್ಯರು ಹೋಗಿ ನಮ್ಮ ಸ್ವಾಮಿಗೆ ಕತ್ತೆ ಬೇಕೆಂಬುದಾಗಿ ಹೇಳಿದಾಗ ಆತನು ಬದಲೇ ಮಾತಾಡ್ಲಿಲ್ಲ ಪ್ರೇರೆ. ಹೇಗೆಂದ್ರೆ ಸತ್ಕಾರ ಮಾಡುವಂಥದ್ದು, ಗೌರವಿಸುವಂಥದ್ದು. ಯೇಸು ಸ್ವಾಮಿ ತಾನೇ ಹೇಳಿದ್ದೇನೆ, ತನ್ನ ಶಿಷ್ಯರನ್ನ ಸೇರಿಸಿಕೊಂಡು ಒಂದು ತಂಬಿಗೆ ತಣ್ಣೀರು ಕೊಟ್ರೆ ಪರಲೋಕದಲ್ಲಿ ನಿಮಗೆ ಸಿಕ್ಕೋದ ಬಹುಮಾನ ತಪ್ಪೋದೇ ಇಲ್ಲ ಎಂಬುದಾಗಿ. ಇದನ್ನ ಮರೆತಿದ್ದೇವೆ ಪ್ರೇರೆ. ಒಂದು ವೇಳೆ ಬರ್ತೀವಿ ಅಂತ ಹೇಳಿದ್ರೆ ಏನ್ ಬಾರೋಣ ಎಂಬುದಾಗಿ ತಿಳಿದುಕೊಳ್ಳುವಂತ ದಿನಗಳನ್ನ ನಾವು ಕಾಣ್ತೇವೆ. ಅದು ಕುಟುಂಬದಲ್ಲಿರಬೇಕಾದ ಲಕ್ಷಣಗಳು. ಆದ್ದರಿಂದ ರಾತ್ರಿ ಈ ಬುದ್ಧಿಮಾತುಗಳನ್ನ ಕೇಳಿಸಿಕೊಳ್ಳುತ್ತಿರುವ ನಾವುಗಳು ಪ್ರೇರೆ ಎಲ್ಲಾ ವಿಷಯಗಳನ್ನ ನಮಗೆ ಅಳವಡಿಸಿಕೊಂಡು ಸಭೆ, ನಾನು ಯಾವ ಸಭೆಯಿಂದ ಬೆಳೆದು ಇವತ್ತು ನಾನು ಹೇಳ್ತಿದ್ದೆ, ನಾವು ಯಾರು ಪ್ರತಿಯೊಬ್ಬರಿಗೊಂದೊಂದು ಬೆಳೆಯೋದಕ್ಕೋಸ್ಕರ ಸಭೆ. ನಾನು ಹೇಳಿದೆ ಮೊದಲು, ಒಬ್ಬರು ಸುವಾರ್ತೆ ಹೇಳಿದ ಅಷ್ಟೇ ಸಭೆ ಒಂದು ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಫ್ಯಾಕ್ಟ್ರಿಯಲ್ಲಿ ಪಾಲ್ತಂಗ ಅವ್ರ ಮುಖಾಂತರವಾಗಿ ಯೇಸು ಕಂಡುಕೊಂಡ್ರು. ಪಾಲ್ತಂಗ ಸಭೆಯಲ್ಲಿ ಬೆಳೆದು ನಮ್ಮ ಊರಿಗೆ ಬಂದಾಗ ನಾನು ಹಳೆಯನಾಗಿದ್ದೇನೆ, ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರೆ ಅಷ್ಟೇ, ಅವ್ರ ಸಭೆ ಇರಲಿಲ್ಲ, ಅವರೊಬ್ಬ ಕೆಲಸ ಮಾಡ್ತಾ ಇದ್ರು. ಸಭೆ ನೋಡ್ಕೊಂಡಾಗ ನನಗೆ ಸಿಕ್ಕಿದಂತ ಶ್ರೇಷ್ಠವಾದಂತ ನಮ್ಮ ಸ್ಥಳೀಯ ಸಭೆ ಮಡೇಶ್ವರ ಹೆಬ್ರೋನ್ ಬ್ರದರ್ ಅಸೆಂಬ್ಲಿ ಎಂಬುದಾಗಿ, ಈಗ ಮಿಸ್ವ ಎಂಬುದಾಗಿ ಹೇಳ್ತಾರೆ ಪ್ರೇರೆ. ಸುಮಾರು 1999ರಿಂದ 2006 ತನಕ ಸಭೆಯ ಸಹವಾಸ ಐಕ್ಯತೆಯಲ್ಲಿ ಬೆಳೆದಿದ್ದರಿಂದ ಯಾವ ಸ್ಥಳದಲ್ಲಿ ಬೇಕಾದರೂ ಯಥಾರ್ಥವಾಗಿ ಸುವಾರ್ತೆ ಹೇಳೋದಕ್ಕಾಗ್ಲಿ, ವಾಕ್ಯ ಹಂಚೋದಕ್ಕಾಗ್ಲಿ ಫೌಂಡೇಶನ್ ಪುನಾದಿಯು ಬೆಳೆದು ಬಂದಂತ ಆದಿಯಾಗಿದೆ. ಅದರಿಂದ ಪ್ರೇರೆ ನಾವು ಮತ್ತೊಬ್ಬರ ಪ್ರೀತಿ ಮಾಡಬೇಕು, ಕುಟುಂಬದಲ್ಲಿರಬೇಕಾದ ಲಕ್ಷಣಗಳು, ಸಭೆಯ ಬಗ್ಗೆ ಸಭೆ ಹಿರಿಯರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು, ಗೌರವಿಸಬೇಕು. ನಾವು ಎಲ್ಲಿದ್ರು ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ ನಮ್ಮ ಸಭಾ ಹಿರಿಯರು, ಸಭಾನಾಯಕರು, ನಾವೊಂದು ಹೇಳಿದ ಸಭಾ ಹಿರಿಯರು ಆಗಿರ್ಬೋದು, ಆದ್ರೆ ನಮಗೆ ಒಬ್ಬ ಸಭಾ ಹಿರಿಯರಿದ್ದಾರೆ ಪ್ರೇರೆ. ನಮ್ಮೆಲ್ಲರ ಹಿರಿಯ ಕುರುಬ ಕರ್ತನಾದ ಯೇಸು ಕ್ರಿಸ್ತ. ಎಲ್ಲವನ್ನ ಮನಸ್ಸಲ್ಲಿಟ್ಟುಕೊಂಡು ಬೆಳೆದಾಗ ಖಂಡಿತವಾಗಿಯೂ ದೇವರು ಸಂತೋಷ ಪಡೋನಾಗಿದ್ದಾನೆ. ಯಾಕೆಂದ್ರೆ ನಾವೆಲ್ಲರೂ ಆಧ್ಯಾತ್ಮಿಕ ಬೆಳೆಯಬೇಕು, ವಾಕ್ಯದಲ್ಲಿ ಬೆಳೆಯಬೇಕು, ಭೂಲೋಕದಲ್ಲಿರುವ ಐಕ್ಯತೆಯಿಂದ ಬೆಳೆಯಬೇಕು, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕೆಂಬುದಕ್ಕೋಸ್ಕರವಾಗಿ, ಪ್ರೀತಿ ಇಲ್ಲದ ಜಗತ್ತಿನಲ್ಲಿ ಪ್ರೀತಿಯನ್ನು ತೋರಿಸೋದಕ್ಕೋಸ್ಕರವಾಗಿ ಮಾತಿನಿಂದಲ್ಲದೆ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸುವ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದಂತ ಯೇಸು ಕ್ರಿಸ್ತನ ಮಕ್ಕಳು ನಾವಾಗಿದ್ದೇವೆ. ಆ ಪ್ರೀತಿಯನ್ನ ಹೊಂದಿದವರಾಗಿ, ಧರಿಸಿಕೊಂಡವರಾಗಿ. ಯಾಕಂದ್ರೆ ಯೇಸು ಕ್ರಿಸ್ತನು ಅನೇಕರ ಕುಟುಂಬಗಳಲ್ಲಿ ಸತ್ಕಾರ, ಅನೇಕ ಮನೆಗಳಲ್ಲಿ ಹೋಗಿದ್ದು ನೋಡ್ತೇವೆ. ಜಕ್ಕಾಯನ ಮನೆಗೆ ಹೋದಾಗ ಆತನು ಅತಿಥಿಯಾಗಿ ಹೋಗುವಾಗ ಪ್ರೀತಿಯಿಂದ ಕರೆದುಕೊಂಡಂತ ಜಕ್ಕಾಯ. ದೇವಜನ ಯೇಸು ಕ್ರಿಸ್ತನ ಸಹ ತನ್ನ ಶಿಷ್ಯರಿಗೆ ಕಾಲುಗಳನ್ನು ತೊಳೆಯುವಂತ ಸೇವೆಯ ಭಾರವನ್ನು ಕಾಣ್ತೇವಲ್ಲ. ಆದ್ದರಿಂದ ಇವತ್ತು ಅಂಗಿನಲ್ಲಿದ್ದೇವೆ, ಪ್ರೀತಿ ಮಾಡುವಂತ ಅಂಗಿನಲ್ಲಿ. ಆದ್ದರಿಂದ ರಾತ್ರಿ ವೇಳೆಯಲ್ಲಿ ದೇವ ಜನರ ಕರೆಯಲ್ಪಟ್ಟಂತ ನಾವುಗಳು ನಮ್ಮ ಜೀವನ ಶೈಲಿಯಲ್ಲಿ ಆಧ್ಯಾತ್ಮಿಕವಾಗಿ ಕಲಿಯುವಂತ ಅನೇಕ ಪಾಠಗಳಿವೆ. ಈ 13ನೇ ಅಧ್ಯಾಯದ ಎಲ್ಲ ವಾಕ್ಯಗಳನ್ನ ನಾವು ಓದಿಕೊಳ್ಳುವಾಗ ಒಳ್ಳೆಯ ಬುದ್ಧಿವಾದ ಮಾತುಗಳಲ್ಲಿ ನಾವು ಜ್ಞಾಪ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ಈ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವಂತ ನಾವುಗಳು ಇದನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ಜೀವಿಸುವಾಗ ಖಂಡಿತವಾಗಿಯೂ ಗ್ರಂಥಕರ್ತ ಹೇಳಿದಂತ ಮಾತು ಹೇಳ್ತಾನೆ, ಶಾಂತಿನಾಯಕ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವಾಗ ಸಕಲ ಸತ್ಕಾರಗಳು ಬೇಕಾದ ಅನುಕೂಲತೆ ನಿಮ್ಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪವಾದ ನಮ್ಮಲ್ಲಿ ನಡೆಸಲಿ. ಯುಗಾಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ, ಆಮೆನ್ ಎಂಬುದಾಗಿ ಹೇಳುತ್ತ ಕೊನೆಯದಾಗಿ ಕೃಪೆಯು ನಮ್ಮೆಲ್ಲೊಂದಿಗೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಇಬ್ರಿಯ ಗ್ರಂಥಕರ್ತ ಬರೆಯಲ್ಪಟ್ಟಂತ ಮಾತುಗಳು 5 ಎಚ್ಚರಿಕೆಗಳನ್ನ ಈ ಗ್ರಂಥವನ್ನು ಓದುವಂತ ನಾವುಗಳು ಬಹಳಷ್ಟು ಶ್ರೇಷ್ಠವಾದಂತ ಆರಾಧನೆಯ ಒಂದು ಲಕ್ಷಣಗಳು, ಹೇಗೆ ನಾವು ಆರಾಧನೆ ಮಾಡಬೇಕು, ಹೇಗೆ ಜೀವಿಸಬೇಕು, ಹೇಗೆ ಕೂಡಿಕೊಳ್ಳಬೇಕು, ಅನೇಕ ವಿಷಯಗಳನ್ನ ಗ್ರಂಥಕರ್ತ ಕೊಟ್ಟಿದ್ದಾನೆ. ನಾವು ಈ ಗ್ರಂಥವನ್ನು ಓದೋಣ. ಇನ್ನು ಅನೇಕ ಭಕ್ತರುಗಳು ಸಂದೇಶವನ್ನು ಕೊಡುವಾಗ ಇನ್ನೂ ಹೆಚ್ಚಿದಾಗಿ ಕರ್ತನಾತ್ಮನಿಂದ ನಾನು ಕಲಿಸಿಕೊಟ್ಟ ದೇವರಾತ್ಮ ಕಲಿಸಿದ್ದನ್ನು ಮಾತ್ರ ಹೇಳಿದ್ದೇನೆ ಪ್ರೇರೆ. ಇನ್ನು ಅನೇಕ ಜ್ಞಾನಿಗಳಿದ್ದಾರೆ, ನಾವು ಕಲಿಯೋಣ ಪ್ರೇರೆ. ಪ್ರತಿಯೊಂದು ಗ್ರಂಥವು, ಪ್ರತಿಯೊಂದು ವಾಕ್ಯವು ನಮ್ಮ ತಿದ್ದುಪಾಟಿಗೂ, ನಮ್ಮ ಎಚ್ಚರಿಕೆಗೂ ನಮ್ಗೆ ವಾಗ್ದಾನವಾಗಿದೆ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನಾವೆಲ್ಲರೂ ನಮ್ಮ ಜೀವನ ಪೂರ್ತಿ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯವನ್ನು ಅನುಸರಿಸುತ್ತಾ, ಯಾಕೆಂದ್ರೆ ನಾವು ಶುದ್ಧೀಕರಿಸಿಕೊಳ್ಳಬೇಕು. ನಮ್ಮನ್ನು ಶುದ್ಧೀಕರಿಸಿಕೊಂಡವರೇ ದೇವರಲ್ಲಿ ಬೆಳೆಯಬೇಕಾಗಿದೆ ಪ್ರೇರೆ. ಬೆಳೆಯುವಂತ ನೋಡ್ತೇವೆ ಪ್ರೇರೆ. ಅನೇಕ ಒಂದು ಈ ರೈತರು ಮಾಡೋ ತೋಟಗಳ ನೋಡುವಾಗ ಎಷ್ಟೋ ತೆಂಗಿನ ಮರಳು ಬಹಳಷ್ಟು ಉದ್ದ ಬೆಳೆದು ಬಹಳಷ್ಟು ಫಲ ಕೊಟ್ಟಿರ್ತವೆ, ಆದ್ರೂ ಅದಕ್ಕೆ ನೀರು ಕಟ್ತಲೇ ಇರ್ತಾರೆ. ಯಾಕೆಂದ್ರೆ ಅದು ನೀರು ಬೇಕು. ನಾವು ಎಷ್ಟೋ ಸಾರಿ, ಈಗ ಒಬ್ಬ ದೈವ ಸೇವಕಿ ಆಗಿರುತ್ತೆ ಆಂಟಿ ಡೆಲ್ಸಿ ವಸಂತ ಆಂಟಿ ಅವರು ಒಂದ್ಸರಿ ನನಗೆ ಒಂದು ಮೆಸೇಜ್ ಹಾಕಿದ್ರು, ನಾನು ಬೈಬಲ್ ಈಗ ಎಷ್ಟೋ ಸಾರಿ ಮುಗಿಸಿದ್ದೇನೆ ಎಂಬುದಾಗಿ. ಬಹಳ ಸಂತೋಷವಾಯಿತು. ಅನೇಕ ಅದರಿಂದ ಕಲಿಯುವಂತ ಆಸಕ್ತಿ, ಇನ್ನು ಓದುವಂತ ಆಸಕ್ತಿ. ಈಗ ನಮ್ಮ ಮುಟ್ಟಿನಂತ ಅನೇಕ ಹಿರಿಯ ದೈವ ಸೇವಕರಿದ್ದಾರೆ. ವಾಕ್ಯವನ್ನು ಓದುವಾಗ
ನಾನು ನೋಡ್ತೇನೆ, ಅವ್ರು ಓದ್ತಾರೆ. ಕಾರಣ ಓದುವಿಕೆ ಮಮತ ಹಂಬಲ. ಎಷ್ಟೊಂದು ಕಣ್ಣು ಮೊಬ್ಬಾಗಿದ್ರು, ಕಿವಿ ಕೇಳಿದ್ರು, ಇನ್ನೂ ಓದಬೇಕು, ಇನ್ನೂ ಕೇಳಬೇಕು. ಯಾಕಂದ್ರೆ ಬೇರೆ ಪ್ರತಿನಿತ್ಯ ನಮ್ಮ ಆತ್ಮಿಕ ಅಭಿವೃದ್ಧಿಗೆ ವಾಕ್ಯವು ಪ್ರಾಮುಖ್ಯವಾಗಿದೆ. ಆದ್ದರಿಂದ ನಾವು ಎಷ್ಟು ಕಲಿತರು, ಎಷ್ಟು ಉಪದೇಶ ಮಾಡಿದ್ರು, ಇನ್ನು ಕಲೀಲೇಬೇಕು, ಅನುಸರಿಸಲೇಬೇಕು. ವಾಕ್ಯವನ್ನು ಕಲಿತು ಅನುಸರಿಸೋದಕ್ಕೆ ನಾವು ನಿಂತಾಗ ಖಂಡಿತವಾಗಿಯೂ ದೇವರು ನಮ್ಮನ್ನ ನಡೆಸುವ ಆತನು, ನಮ್ಮನ್ನ ಬಲಪಡಿಸುವ ಆತನು, ನಮ್ಮನ್ನ ಕಾಯುವಂತ ಕರ್ತನು ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮನ್ನ ನಡೆಸುವನಾಗಿದ್ದೇನೆ ಪ್ರಿಯರೇ. ಯಾಕೆಂದ್ರೆ ದೇವರ ಆ ಶ್ರೇಷ್ಠವಾದ ಮಾತುಗಳನ್ನು ಇಲ್ಲಿ ಆ ಪ್ರಜ್ಞೆ ಗ್ರಂಥದಲ್ಲಿ ನೋಡುವಾಗ ಯೋಹನ ಹೇಳುವಂಥದ್ದು, ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯ ವಿಷಯವಾಗಿ ಎಂಬುದಾಗಿ ಹೇಳುತ್ತಾ ಓದುವಂತವನು ಕೇಳುವಂತ ಎಂಬುದಾಗಿ ಹೇಳುವಂತ ಮಾತುಗಳನ್ನ ಕೈಕೊಂಡು ನಡೆಯುವಂತವರು ಧನ್ಯರೆಂಬುದಾಗಿ ನೋಡ್ತೇವೆ. ಈ ಧನ್ಯಕರವಾದ ಜೀವಿತವನ್ನ ಅನುಭವಿಸೋಣ. ವಾಕ್ಯವನ್ನ ಕೇಳುವವರು, ಓದುವವರು, ಕೈಕೊಂಡು ನಡೆಯುವರಾಗಿದ್ದುಕೊಂಡು ಕರ್ತನ ಬರುವ ತನಕ. ಯಾಕೆಂದ್ರೆ ದೇವರ ಮಹಾಕೃಪೆಯಿಂದ ಅನೇಕ ದಿನಗಳಿಂದ ಇಬ್ರಿಯ ಒಂದು ಪತ್ರಿಕೆ ನಾವು ಧ್ಯಾನ ಮಾಡ್ತಾ ಇದ್ವಿ. ಒಂದು ಇಡೀ ದಿನ ನಾನು ಆಗಲ್ಲ ಅಂತ ಹೇಳೋದಕ್ಕೆ ಹೇಳುವುದಿತ್ತು, ಅದರ ಮನಸ್ಸಾಕ್ಷಿ ಒಪ್ಪಲಿಲ್ಲ ಪ್ರೇಯರ್. ಯಾಕೆಂದ್ರೆ ದೇವರು ಉಪಯೋಗಿಸ್ಕೊಳ್ತಾನೆ. ಇದೊಂದು ದೊಡ್ಡ ವಿಷಯವಲ್ಲ, ನವಣೆ ಆಗಿರ್ಬೋದು, ಆದ್ರೆ ಕರ್ತನ ಕೊಟ್ಟಂತ ಮಾತುಗಳನ್ನ ಹೇಳಲೇಬೇಕು. ಅದಕ್ಕಾಗಿ ದೇವರು ಈ ದಿನ ನನ್ನ ಬಲಪಡಿಸಿ ಈ ವಾಕ್ಯವನ್ನು ಹಂಚೋದಕ್ಕೆ ಈವರೆಗೂ ನಿಮ್ಮ ಸಂಗಡ ಮಾತಾಡೋದಕ್ಕೆ ಕೊಟ್ಟಂತ ಕೃಪೆಗಾಗಿ ದೇವರು ಸ್ತೋತ್ರ ಮಾಡುತ್ತೇನೆ. ಇಬ್ರಿಯ ಪತ್ರಿಕೆ 13 ಅಧ್ಯಾಯಗಳು ವಾಕ್ಯ ಧ್ಯಾನ ಮಾಡದೆ ಹೋದ್ರು. ಕರ್ತನ ನನಗೆ ಕಲಿಸಿಕೊಟ್ಟಂತ ಕೆಲವು ವಿಷಯಗಳನ್ನ ನಾನು ತಿಳಿದುಕೊಂಡಿದ್ದನ್ನ, ದೇವರಿಂದ ಪಡೆದುಕೊಂಡಿದ್ದನ್ನು ನಾನು ಹೇಳುತ್ತಾ ಬಂದಿದ್ದೇನೆ. ಒಂದು ವೇಳೆ ವಾಕ್ಯ ಸಂದೇಶವನ್ನು ಕೊಡುವಾಗ ಯಾವುದೇ ರೀತಿಯ ನೋವುಗಳು ಇರುವುದಾದರೆ ಕ್ಷಮೆ ಇರಲಿ. ಯಾಕೆ ದೇವರ ವಾಕ್ಯ ಹೇಳುವಾಗ ಒಂದು ವೇಳೆ ಎಚ್ಚರಿಕೆಯಾಗಿ, ಇನ್ನು ನಾನು ಹೇಳ್ತೇನೆ, ನಾನು ಇನ್ನೂ ಕಲಿಯುವನಾಗಿದ್ದೇನೆ ಪ್ರೇರೆ. ಈಗಿರುವಂತ ಈ ಗುಂಪಿನಲ್ಲಿ ಮತ್ತು ಅನೇಕ ದೈವಜನರ ಒಟ್ಟಿಗೆ ನಾನು ಇನ್ನು ಒಂದು ಕಲಿಯುವಂತ ಶಿಷ್ಯನಾಗಿ ಕಲಿಯುತ್ತಾ ಇದ್ದೇನೆ. ಅನೇಕ ವಿಷಯ ಕಲಿಯುವುದುಂಟು, ಕಲಿಯುವುದಕ್ಕೆ ಸಿದ್ಧನಾಗಿದ್ದೇನೆ. ಈ ಗ್ರಂಥವನ್ನು ಈವರೆಗೂ ಧ್ಯಾನ ಮಾಡಲು ದೇವರನ್ನ ಬಲಪಡಿಸಿ ನಡೆಸಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರ ಒಂದು ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ನಾವು ಖಂಡಿತವಾಗಿ ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಸಹೋದರ ಪ್ರೀತಿಯಲ್ಲಿ ಬೆಳೆಯೋಣ. ಯಾಕೆಂದ್ರೆ ಯೇಸು ಕ್ರಿಸ್ತನು ನಾವು ಒಂದಾಗಿರಬೇಕೆಂಬುದಾಗಿ ನಮಗೋಸ್ಕರ ಪ್ರಾಣ ಕೊಟ್ಟು ರಕ್ತವನ್ನು ಚೆಲ್ಲಿ ಉಣಲ್ಪಟ್ಟು ಸತ್ತೊಳಗಿಂದದ್ದು ಆತನ ಪರಲೋಕದ ನಮಗೋಸ್ಕರ ಸ್ಥಳಗಳನ್ನು ಸಿದ್ಧ ಮಾಡುತ್ತಿದ್ದಾನೆ. ಆತ ಹೇಳಿದ ಹಾಗೆ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳಿದ ಕರ್ತನು ಖಂಡಿತವಾಗಿ ದೇವರು ಬರುವನಾಗಿದ್ದಾನೆ. ಆತನು ಬರುತ್ತಾನೆ ಪ್ರೇರೆ. ಆತನು ಬರುವಾಗ ಆ ಮಹಾ ತುತ್ತೂರಿದನ್ನು ಕೇಳಿಸಿಕೊಳ್ಳುವಾಗ, ಆ ಶಬ್ದಕ್ಕೆ ಕಿವಿಗೊಟ್ಟು ನಾವೆಲ್ಲರೂ ಎತ್ತಲ್ಪಡುವಾಗ, ಆ ಪರಲೋಕದಲ್ಲಿ ಈ ಲೋಕದಲ್ಲಿ ಹೇಗೆ ಈ ಜೂಮ್ ಮೀಟಿಂಗ್ ಅಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೋ, ಹೇಗೆ ಈ ಲೋಕದಲ್ಲಿ ಕೂಡಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ನಾವು ಪ್ರೀತಿಯಿಂದ ಐಕ್ಯತೆಯಿಂದ ಬೆಳೀತಾ ಇದ್ದೇವೋ, ಕರ್ತನ ಬರುವಾಗ ನಾವೆಲ್ಲರದೇ ಪರಲೋಕದಲ್ಲಿ ಶ್ರೇಷ್ಠವಾದ ಮಹಿಮೆ ಲೋಕದಲ್ಲಿ ಆತನ ಸನ್ನಿಧಾನದಲ್ಲಿ ಆತನ ಸಂಗಡ ಒಟ್ಟಾಗಿದ್ದುಕೊಂಡು ಅಲ್ಲಿ ನಾವು ಒಂದು ಕುಟುಂಬವಾಗಿ ನಡೆಯುವುದಕ್ಕೆ ಕರ್ತನ ಕೃಪೆ ನಮಗಿರಬೇಕಾದ್ರೆ, ಭೂಲೋಕದಲ್ಲಿರುವಾಗ ಬೇರೆ ಲೋಕನುಸಾರವಾದ ಕಷ್ಟಗಳು, ಸಂಕಟಗಳು, ವ್ಯಾಧಿಗಳು, ಸೋಲುಗಳು, ನಿಂದೆಗಳು, ಅವಮಾನಗಳು ಏನೇ ಇದ್ದರು ದೇವರಿಗೆ ವಿಧೇಯರಾಗಿ, ದೇವರಿಗೆ ನಾವು ಅಂಟಿಕೊಂಡು, ದೇವರು ನಮಗೆ ಕೊಟ್ಟಿರುವಂತ ಆತ್ಮನನ್ನು ನಾವು ವಹಿಸದೆ ಕ್ರಿಸ್ತನಿಗೆ ವಿಧೇಯರಾಗಿ, ಕ್ರಿಸ್ತನಾತ್ಮ ಹೊಂದಿದವರಾಗಿ, ದೇವರಾತ್ಮ ಹೊಂದಿದವರಾಗಿ ಜೀವಿಸುತ್ತಾ ಆ ಪರಲೋಕದ ಆನಂದವನ್ನು ಪಡೆದುಕೊಳ್ಳೋಣ. ಈ ಲೋಕದಲ್ಲಿ ಶ್ರಮೆ ಎಂಬುದನ್ನು ಕಳಿಸಿಕೊಂಡಿದ್ದೇವೆ. ಶ್ರಮೆಗಳು, ಸಂಕಟಗಳು, ಸೋಲುಗಳು. ಯಾಕೆಂದ್ರೆ ನಿಮಗಿರುವುಗಳಲ್ಲಿ ತೃಪ್ತಿಯಾಗಿರೋ ಎಂಬುದಾಗಿ ಹೇಳುವಾಗ ಅದು ಬಹಳಷ್ಟಿದೆ ಪ್ರಿಯರೇ. ಅನೇಕ ವಿಷಯಗಳಲ್ಲಿ ಕೊರತೆಗಳು. ಯಾಕಂದ್ರೆ ಸುಮಾರು ಮದುವೆಯಾಗಿ 14 ವರ್ಷಗಳ ಕಾಲ ಸಂತಾನವಿಲ್ಲದ ಕೊರತೆ ಅನುಭವಿಸಿದಾಗ ನಾನು ಹೇಳ್ತೇನೆ. 14 ವರ್ಷಗಳ ಕಾಲ ಸಂತಾನವಿಲ್ಲದೆ ಮತ್ತು 14 ವರ್ಷಗಳ ಕಾಲದಲ್ಲಿ ಸ್ವಂತವಾಗಿ ಒಂದು ವಸ್ತ್ರವನ್ನು ತೆಗೆದುಕೊಂಡು, ನಾನು ತೆಗೆದುಕೊಂಡು ಬಟ್ಟೆ ಎಂಬುದಾಗಿ ಹೊಸ ಬಟ್ಟೆ ಹಾಕಿಕೊಳ್ಳುವುದಕ್ಕೂ ಯೋಗ್ಯತೆ ಇಲ್ಲದೆ ಅನೇಕ ದೈವ ಸೇವಕರು ಕೊಟ್ಟಂತ ಯಾವ ರೀತಿಯಲ್ಲಾದ್ರು ಅವ್ರು ತರುವಾಗ ಬಟ್ಟೆ, ಹೇಳ್ತೇವೆ ದೇವ ಸೇವಕರು ಬಟ್ಟೆ ಕೊಡುವಾಗ ಆ ಕೊಡೋ ಬಟ್ಟೆಗೋಸ್ಕರ ಕಾಯ್ತಾ ಇದ್ದೆ. ಅವಿಂದ ನನಗೆ ಹೊಸ ಬಟ್ಟೆ ಆಗ್ತಾ ಇದ್ದು 2006ರಲ್ಲಿ ಸೇವೆಗೆ ಬಂದಾಗ ಸೇವೆ ಯಾತ್ರೆಯಲ್ಲಿ ಅದನ್ನು ಅನುಭವಿಸಿದ ರೀತಿಯಲ್ಲಿ ಹೇಳ್ತೇನೆ ಪ್ರೇರೆ. ಎಷ್ಟೋ ವಿಷಯಗಳಲ್ಲಿ ಆದ್ರೆ ಅದರಲ್ಲಿ ತೃಪ್ತಿ ಆಗಿದ್ದೆವು, ಅದರಲ್ಲಿ ಸಂತೋಷವುಳ್ಳವರಾಗಿದ್ದೆವು ಪ್ರೇರೆ. ನಾವು ಯಾವಾಗ ಇರುವುದರಲ್ಲಿ ತೃಪ್ತಿ ಆಗೋದಕ್ಕೆ ನಾವು ಒಪ್ಕೊಳ್ತೇವೋ, ಅದಕ್ಕೆ ನಾವು ತಲೆ ಬಾಗ್ತೇವೋ, ಏನಿದೆಯೋ ಅದೇ ದೇವರಿಗೆ ಸ್ತೋತ್ರ ಅಂತ. ದೇವರು ಸಂತಾನವಿಲ್ಲದವನಾಗಿರುವಾಗ ಸಂತಾನವನ್ನು ಕೊಟ್ಟು ತಂದೆಯಾಗಿ ಮಾಡಿದ್ರು, ಕುಟುಂಬವಾಗಿ ಮಾಡಿದ್ರು. ಮತ್ತು ಮನೆಯಿಲ್ಲದವನಾಗಿದ್ದಾಗ, ಏನಿಲ್ಲದವರಾಗಿರುವಾಗ ದೇವರು ನಮ್ಗೆ ಬೇಕಾಗಿದ್ದನ್ನು ಕೊಟ್ಟು ನಡೆಸುತ್ತಿದ್ದಾನೆ. ನಾವು ಯಾವಾಗ ನಿಮಗಿರುವಳು ತೃಪ್ತಿ, ಪ್ರಿಯ ದೇವಚಂದ್ರೆ ಏನಿದೆಯೋ ಅದಕ್ಕೆ ನಾವು ತೃಪ್ತಿಯಾಗಿದ್ದಾಗ ಖಂಡಿತವಾಗಿ ಕರ್ತನು ಕರ್ತನಾಗಿರುವ ಕೀರ್ತನೆಗೆ ಹೇಳುವಾಗ, ನಾನಿನ್ನು ಕೇವಲ ಪಿಂಡವಾಗಿ ನಿನ್ನ ಕಣ್ಣುಗಳು ನೋಡಿದವು, ನಾನು ಭೂಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಪ್ರಿಯ ದೇವಜನರೇ, ನಿನ್ನ ಕುರಿತಾಗಿ ದೇವರು ಬರೆಯಲ್ಪಟ್ಟ ಬರವಣಿಗೆಯನ್ನ ಕೆಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ನಾನು ಕಂಡಂತ ದೇವರ ಅದ್ಭುತ ನಿಜವಾಗ್ಲೂ ನನ್ನ 17ನೇ ತಾರೀಕೊಂದು ಫೋಟೋ ನೋಡಿದಾಗಲೇ ದುಃಖವಾಗುತ್ತದೆ. 100ಕ್ಕೆ 100ರಷ್ಟು ಅದನ್ನ ನೋಡುವಾಗ ಖಂಡಿತವಾಗಿ ಒಂದು ಸ್ಟೋಕ್, ಅದರ ಸ್ಟೋಕ್ ಆದ್ರೆ 10 ದಿನಕ್ಕೆ ಯಾರು ಹಿಂತಿರ್ಕೊಂಡು ಬರೋದು ಕಷ್ಟ. ಅದರ ಸ್ಟೋಕ್ ಅಲ್ಲ ಅದು,
ಯಾವುದೋ ಒಂದು ರೀತಿಯ ಒಂದು ಶೀತಕ್ಕೆ ಮೊದಲು ಹೇಳ್ತಾರೆ. ಅದು ಹೇಳಿದ ಉದಾಹರಣೆ, ಈಗ ನನ್ನ ತುಟಿ ಈ ತರ ಹೋಗಿತ್ತು ಪ್ರೇರೆ, ಬಹಳಷ್ಟು ಈ ಕಡೆ ಹೋಗಿತ್ತು. 14 ತಾರೀಕು ವಾಕ್ಯ ಸಂದೇಶ ಕೊಡುವಾಗ ಅದರ ಕೇವಲ 10 ದಿನಗಳಲ್ಲಿ, ಯಾಕೆಂದ್ರೆ ಅತ್ ನಂಬಿಗಸ್ತನಾದ ದೇವರು ಏನಿದೆ ತೃಪ್ತಿಯಾಗಿದ್ದುಕೊಂಡು ವಿಧೇಯರಾದಾಗ ನಮ್ಮ ನಡೆಸುವ ಕರ್ತನು ನಮ್ಮೊಟ್ಟಿಗಿದ್ದಾನೆ. ಆತನ ಮಹೋನ್ನತನು. ಯಾರು ಕೈ ಬಿಟ್ಟರು ಕೈ ಬಿಡದಂತ ಶ್ರೇಷ್ಠವಾದ ದೇವರು ಆತನಾಗಿದ್ದೇನೆ ಪ್ರೇರೆ. ಆ ಕರ್ತನಿಗೆ ವಿಧೇಯರಾಗಿ ಯಾರಿಗೆ ಏನು ಸಲ್ಲಿಸಬೇಕೋ, ಯಾರನ್ನು ಹೇಗೆ ನಾವು ಪ್ರೀತಿ ಮಾಡಬೇಕು, ಈ ಲೋಕವನ್ನು ಶಾಶ್ವತವಲ್ಲ, ಎಲ್ಲರನ್ನ ಪ್ರೀತಿಸೋಣ, ಸೋದರ ಪ್ರೀತಿಯಲ್ಲಿ ನಿಲ್ಲೋಣ, ಕರ್ತನ ಕೃಪೆಯನ್ನು ಕಂಡುಕೊಂಡು ದೇವರ ರಾಜ್ಯಕ್ಕಾಗಿ ಜೀವಿಸೋಣ. ಕರ್ತನ ತಾನೇ ಈ ಸಂದೇಶನ ಆಶೀರ್ವದಿಸಿ